ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ತಮಗೆಲ್ಲರಿಗೂ ಸ್ಪರ್ಧಾ ಪವಿತ್ರ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಬನ್ನಿ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ, PSTR, GPSTR ಮತ್ತು HSTR ಗೆ ಸಂಬಂಧಪಟ್ಟಿರ್ತಕ್ಕಂತಹ 6ನೇ ತರಗತಿಯಿಂದ ಹಿಡಿದು 12ನೇ ತರಗತಿಯವರೆಗಿನ ಎಲ್ಲಾ ಇತಿಹಾಸದ ಪಾಠಗಳನ್ನು ಸವಿಸ್ತಾರವಾಗಿ ನೋಡಿಕೊಳ್ತಾ ಹೋಗೋಣ. ಇವತ್ತಿನ ದಿನ ನಾವು 6ನೇ ತರಗತಿಯ 5ನೇ ಒಂದು ಅಧ್ಯಾಯದವರೆಗೆ ನೋಡಿಕೊಂಡೆವು. ಅದೇ ರೀತಿಯಾಗಿ 6ನೇ ತರಗತಿಯ 6ನೇ ಅಧ್ಯಾಯದ ಕೆಲವೊಂದು ಭಾಗಗಳನ್ನು ಸಹ ನೋಡಿಕೊಂಡೆವು. ಅಂದ್ರೆ ದಕ್ಷಿಣ ಭಾರತದ ಪ್ರಾಚೀನ ರಾಜಮನೆತನಗಳು. ನಾವು ಶಾತವಾಹನರ ಬಗ್ಗೆ ನೋಡಿಕೊಂಡೆವು, ಕದಂಬರ ಬಗ್ಗೆ ನೋಡಿಕೊಂಡೆವು, ಗಂಗರ ಬಗ್ಗೆ ನೋಡಿಕೊಂಡೆವು, ಬಾದಾಮಿ ಚಾಲುಕ್ಯರ ಬಗ್ಗೆ ನೋಡಿಕೊಂಡೆವು. ಹೌದಾ? ಇದೇ ರೀತಿಯಾಗಿ ರಾಷ್ಟ್ರಕೂಟರ ಬಗ್ಗೆ ನೋಡಿಕೊಂಡೆವು. ಹಾಗಾದ್ರೆ ಇವತ್ತಿನ ದಿನ ನಾವು ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯ ಮನೆತನವಾಗಿರ್ತಕ್ಕಂತಹ ಕಲ್ಯಾಣ ಚಾಲುಕ್ಯರ ಬಗ್ಗೆ ನೋಡೋಣ. ಯಾವುದು? ಕಲ್ಯಾಣ ಚಾಲುಕ್ಯರು. ಕಲ್ಯಾಣ ಚಾಲುಕ್ಯರ ಬಗ್ಗೆ ನಾವು ನೋಡುವಾಗ ಏನಪ್ಪಾ ಅಂದ್ರೆ ಮೊಟ್ಟ ಮೊದಲನೇದಾಗಿ ನೋಡ್ತಾ ಇದ್ದೇವೆ ನಾವು ಏನಂತ ಹೇಳಿ, ಕಲ್ಯಾಣ ಚಾಲುಕ್ಯರು ಎಲ್ಲಿದ್ರು, ಎಲ್ಲಿ ಆಳ್ವಿಕೆಯನ್ನ ಮಾಡಿದ್ರು, ಯಾವ ಮನೆತನದ ದೊರೆಗಳನ್ನ ಸೋಲಿಸಿ ಬಂದ್ರು ಅಂತಕ್ಕಂಥದ್ದನ್ನು ಸಹ ನೋಡೋಣ. ಹಾಗಾದ್ರೆ ಇಲ್ಲಿ ನೋಡ್ರಿ, ಏನಪ್ಪಾ ಅಂದ್ರೆ ಕಲ್ಯಾಣ ಚಾಲುಕ್ಯರು ಅಂದಾಗ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯ ಮನೆತನಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ರಾಜ್ಯ ಮನೆತನವೆಂದ್ರೆ ಅದು ಕಲ್ಯಾಣ ಚಾಲುಕ್ಯರ. ಹಾಗಾದ್ರೆ ಕಲ್ಯಾಣ ಚಾಲುಕ್ಯರ ನೋಡ್ತಾ ಇದ್ದೇವೆ ನಾವು. ಕಲ್ಯಾಣ ಚಾಲುಕ್ಯರ ಸ್ಥಾಪಕ ಅಂದಾಗ 2ನೇ ತೈಲಪ. ಸ್ಥಾಪಕ ಯಾರಪ್ಪ ಅಂದ್ರ 2ನೇ ತೈಲಪ ಅಂತೇಳಿ ನೋಡ್ತಾ ಇದ್ವಿ. ಈ 2ನೇ ತೈಲಪ ಏನ್ ಮಾಡ್ತಾನಪ್ಪ ಅಂದ್ರೆ ರಾಷ್ಟ್ರಕೂಟರನ್ನ ಸೋಲಿಸ್ತಾನ. ಬಾದಾಮಿ ಚಾಲುಕ್ಯರನ್ನ ಸೋಲಿಸಿರ್ತಕ್ಕಂತಹ ರಾಷ್ಟ್ರಕೂಟರನ್ನ ಸೋಲಿಸಿ ಆ ಮನೆತನವನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಸಾಮ್ರಾಜ್ಯದಿಂದ ವಶಪಡಿಸಿಕೊಂಡಿರ್ತಕ್ಕಂಥ, ಅಂದ್ರೆ ಬಾದಾಮಿ ಚಾಲುಕ್ಯರಿಂದ ವಶಪಡಿಸಿಕೊಂಡಿರ್ತಕ್ಕಂಥ ಮತ್ತೆ ಕೆಲವು ಸಾಮ್ರಾಜ್ಯಗಳನ್ನ ಕಲ್ಯಾಣ ಚಾಲುಕ್ಯರು ವಶಪಡಿಸಿಕೊಂಡು ತಮ್ಮ ಒಂದು ಏನ್ ಮಾಡ್ತಾರಪ್ಪ ಅಂದ್ರೆ ಚಾಲುಕ್ಯ ಮನೆತನವನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಅದರ ಸ್ಥಾಪಕ 2ನೇ ತೈಲಪ. ಈತ ಬೀದರ್ ಜಿಲ್ಲೆಯ ಕಲ್ಯಾಣವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ. ಬೀದರ್ ಜಿಲ್ಲೆಯ ಕಲ್ಯಾಣಿ. ಮೂಲಕ ಬಾದಾಮಿ ಅಂತಕ್ಕಂಥದ್ದು ಇವರ ರಾಜಧಾನಿಯಾಗಿತ್ತು. ಈಗ ಬೀದರ್ ಜಿಲ್ಲೆಯ ಕಲ್ಯಾಣಿ ಅಂತಕ್ಕಂಥದ್ದು ಇವರ ರಾಜಧಾನಿಯಾಗಿದೆ. ಹಾಗಾದ್ರೆ ಈ ಮನೆತನದ ಪ್ರಸಿದ್ಧ ದೊರೆ ಅಂದಾಗ ಆತನೇ 6ನೆಯ ವಿಕ್ರಮಾದಿತ್ಯ. 6ನೆಯ ವಿಕ್ರಮಾದಿತ್ಯ ಅಂತ ನೋಡ್ತಾನೆ. ಹಾಗಾದ್ರೆ ಈ 6ನೇ ವಿಕ್ರಮಾದಿತ್ಯ ಅಂದಾಗ ಈ ಮನೆತನದ ಏನಾಗಿದಪ್ಪ ಅಂದ್ರೆ ಪ್ರಸಿದ್ಧ ದೊರೆ ಆಗಿದ್ದ. ಈತ ಬಹಳ ಸುದೀರ್ಘವಾಗಿರ್ತಕ್ಕಂತಹ ಆಳ್ವಿಕೆಯನ್ನು ನಡೆಸಿ ತನ್ನ ಒಂದು ಕಾಲದಲ್ಲಿ ಕನ್ನಡ ನಾಡು ಅಭಿವೃದ್ಧಿಯನ್ನ ಕಾಣುವ ಹಾಗೆ ಮಾಡಿದವ ಚಕ್ರವರ್ತಿ 6ನೇ ವಿಕ್ರಮಾದಿತ್ಯ ಅಂತ ನೋಡ್ತಾ ಇದ್ದೀವಿ. ಇವನು ಏನ್ ಮಾಡ್ತಾನಪ್ಪ ಅಂದ್ರೆ ಚಾಲುಕ್ಯ ವಿಕ್ರಮಶಿಕೆಯನ್ನ ಆರಂಭಿಸಿದ. ಯಾರು? 1076ರಲ್ಲಿ ಚಾಲುಕ್ಯ ವಿಕ್ರಮಶಿಕೆಯನ್ನ ಆರಂಭಿಸಿದವನೇ 6ನೇ ವಿಕ್ರಮಾದಿತ್ಯನಾಗಿದ್ದಾನ. ಹಾಗಾದ್ರೆ ಈತನ ಕಾಲದಲ್ಲಿ ಅನೇಕ ಕವಿಗಳಿಗೆ ಆಶ್ರಯವನ್ನ ಈ 6ನೇ ವಿಕ್ರಮಾದಿತ್ಯ ನೀಡಿದ. ಹಾಗಾದ್ರೆ ಆ ಪ್ರಮುಖವಾಗಿರ್ತಕ್ಕಂಥ ಕವಿಗಳಲ್ಲಿ ನಾವು ನೋಡುವಾಗ ಬಿಲ್ಲಹನ ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕವಿಯನ್ನ ನೋಡ್ತಾ ಇದೆ. ಈತನು 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಇದ್ದಿರ್ತಕ್ಕಂತಹ ಪ್ರಮುಖ ಕವಿಯಾಗಿದ್ದ. ಅದರ ಜೊತೆಗೆ ಆತನ ನಂತರ ಬಂದಿರತಕ್ಕಂತಹ ಇನ್ನೊಬ್ಬ ಕವಿ ಅಂದರೆ ಆತನೇ ವಿಜ್ಞಾನೇಶ್ವರ ಅಂತ ನೋಡ್ತಾರೆ. ವಿಜ್ಞಾನೇಶ್ವರ. ಈ ವಿಜ್ಞಾನೇಶ್ವರ ಮತ್ತು ಬಿಲ್ಲಹನ ಅಂತಕ್ಕಂಥವರು ಈ 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಇದ್ದಿರ್ತಕ್ಕಂತಹ ಪ್ರಮುಖ ಕವಿಗಳಾಗಿದ್ದರು. ಈ ಬಿಲ್ಲಹನ ಏನ ಮಾಡ್ತಾನಪ್ಪ ಅಂದ್ರ ಅವನು ಕೃತಿಯನ್ನ ಬರೀತಾನ. ಅದೇ ವಿಕ್ರಮಾಂಕ ದೇವಚರಿತೆ. ವಿಕ್ರಮಾಂಕ ದೇವಚರಿತೆ ಅಂತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಕೃತಿಯನ್ನ ಬರೀತಾನ. ಇದು 6ನೇ ವಿಕ್ರಮಾದಿತ್ಯನ ಕುರಿತಿರ್ತಕ್ಕಂತಹ ಜೀವನ ವೃತ್ತಾಂತವಾಗಿತ್ತು. ಅದು ವಿಕ್ರಮಾಂಕ ದೇವಚರಿತೆ. ಅದರ ಜೊತೆಗೆ ಈ ಬಿಲ್ಲಹನ ಅಂತಕ್ಕಂಥವನು 6ನೇ ವಿಕ್ರಮಾದಿತ್ಯನಿಗೆ ಕರ್ನಾಟಕದ ಚಂದ್ರ ಅಂತೇಳಿ ಏನ್ ಮಾಡ್ತಾನಪ್ಪ ಅಂದ್ರ ಆತನನ್ನ ಕರೀತಾರ. ಕರ್ನಾಟಕದ ಚಂದ್ರ ಅಂತೇಳಿ ಯಾರನ್ನ ಕರೀತಾರಪ್ಪ ಅಂದ್ರ 6ನೇ ವಿಕ್ರಮಾದಿತ್ಯನನ್ನ. ಹಾಗಾದ್ರೆ
6ನೇ ವಿಕ್ರಮಾದಿತ್ಯನನ್ನ ಕರ್ನಾಟಕದ ಚಂದ್ರ ಅಂತ ಕರೆದವರು ಯಾರಂದ್ರೆ ಪಿಲ್ಹಣ ಆಗಿದ್ದಾನೆ. ಕರ್ನಾಟಕದ ಬಲ ಅಂತೇಳಿ ಬಾದಾಮಿ ಚಾಲುಕ್ಯರ ಒಂದು ಸೈನ್ಯವನ್ನ ಕರೀತಾ ಇದ್ರು. ಇನ್ನ ಈತನ ನಂತರ ಇನ್ನೊಬ್ಬ ಪ್ರಸಿದ್ಧ ಒಬ್ಬ ವಿದ್ವಾಂಸನಾಗಿರ್ತಕ್ಕಂತಹ ವಿಜ್ಞಾನೇಶ್ವರ ಅಂತಕ್ಕಂಥವನು ಒಬ್ಬ ಪ್ರಮುಖ, ಆತನ ಆಸ್ಥಾನದಲ್ಲಿರ್ತಕ್ಕಂಥ ಕವಿಯಾಗಿರ್ತಾನ. ಹಾಗಾದ್ರೆ ಈತ ಏನು ಮಾಡ್ತಾನಪ್ಪ ಅಂದ್ರೆ ಮಿತಾಕ್ಷರ ಸಂಹಿತೆ ಅಂತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಕೃತಿಯನ್ನ ಬರೀತಾನ. ಹಾಗಾದ್ರೆ ಈ ಮಿತಾಕ್ಷರ ಸಂಹಿತೆ ಅಂತಕ್ಕಂಥದ್ದು ಒಂದು ಹಿಂದೂ ಕಾನೂನ ಪದ್ಧತಿಯ ಪ್ರಮಾಣ ಗ್ರಂಥ ಅಂದ್ರೆ ಅದು ಮಿತಾಕ್ಷರ ಸಂಹಿತೆಯಾಗಿತ್ತು. ಈ ರೀತಿಯಾಗಿ 6ನೇ ವಿಕ್ರಮಾದಿತ್ಯನ ಆಡಳಿತವನ್ನ ನಾವು ನೋಡ್ತಾ ಇದ್ದೀವಿ. ಇನ್ನ 6ನೇ ವಿಕ್ರಮಾದಿತ್ಯನ ಬಗ್ಗೆ ಇನ್ನೂ ಬಹಳಷ್ಟು ಮಾಹಿತಿ ಇದೆ. ಆ ಕ್ಲಾಸ್ ವೈಸ್ ಹೇಗೆ ಬರ್ತಲ್ಲ ಆ ರೀತಿ ನಾವು ಹೇಳ್ಕೊಂಡು ಹೋಗೋಣ. ಹಾಗಾದ್ರೆ ಈ ಸಮಯದಲ್ಲಿ 6ನೇ ವಿಕ್ರಮಾದಿತ್ಯನ ನಂತರ ಬಂದಿರತಕ್ಕಂತಹ ದೊರೆ ಅಂದ್ರ ಆತನೇ ಮುಮ್ಮಡಿ ಸೋಮೇಶ್ವರ. ಹಾಗಾದ್ರೆ ಈ ಮುಮ್ಮಡಿ ಸೋಮೇಶ್ವರ ಅಂತಕ್ಕಂಥವ್ನು ಏನ ಮಾಡ್ತಾನಪ್ಪ ಅಂದ್ರ ನೋಡಿ, ಈತನು ಸಹ ಯಾರ ಮಗನಾಗಿರ್ತಂದ್ರೆ 6ನೇ ವಿಕ್ರಮಾದಿತ್ಯನ ಮಗನಾಗಿರ್ತಕ್ಕಂಥ ಮುಮ್ಮಡಿ ಸೋಮೇಶ್ವರನ ಕಾಲದಲ್ಲಿ ಈ ಕಲ್ಯಾಣ ಚಾಲುಕ್ಯರ ಸಾಮ್ರಾಜ್ಯದಲ್ಲಿ ಶಾಂತಿ ನೆಲೆಸಿತ್ತು. ಆ ಸಾಮ್ರಾಜ್ಯ ಸಮೃದ್ಧಿಯಿಂದ ಕೂಡಿತ್ತು ಅಂತೇಳಿ ನೋಡ್ತಾ ಇದೀವಿ. ಒಟ್ಟಿನಲ್ಲಿ ಈ ರಾಜನ ಆಳ್ವಿಕೆಯಲ್ಲಿ ಯಾವುದೇ ಗಲಭೆಗಳು ಇದ್ದಿರಲಿಲ್ಲ. ಈ ಮುಮ್ಮಡಿ ಸೋಮೇಶ್ವರನ ಒಲವು ಅಂದ್ರೆ ಈ ರಾಜನ ಒಲವು ಯಾಕಡಿತ್ತಪ್ಪ ಅಂದ್ರೆ ಸಾಹಿತ್ಯ ಮತ್ತು ಕಲೆಗಳ ಕಡೆಗೆ ಈತನ ಒಂದು ಒಲವಿದ್ದುದನ್ನು ಸಹ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಈತ ಏನು ಮಾಡ್ತಾನಪ್ಪ ಅಂದ್ರ ಒಂದು ಪ್ರಮುಖವಾಗಿರ್ತಕ್ಕಂಥ ಗ್ರಂಥವನ್ನ ರಚನೆ ಮಾಡ್ತಾನ. ಅದೇ ಮಾನಸೋಲ್ಲಾಸ. ಈ ಮಾನಸೋಲ್ಲಾಸ ಅಂತಕ್ಕಂಥ ಗ್ರಂಥವನ್ನ ಬರೀತಾನ. ಹಾಗಾಗಿ ಮಾನಸೋಲ್ಲಾಸ ಅಂತಕ್ಕಂಥ ಗ್ರಂಥ ಖ್ಯಾತ ಸಂಸ್ಕೃತ ಗ್ರಂಥವಾಗಿತ್ತು. ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಗ್ರಂಥದಲ್ಲಿ ಏನೇನು ಅಡಗಿದೆಪ್ಪ ಅಂದ್ರೆ ಸರ್ವಶಾಸ್ತ್ರಗಳು ಅಡಗಿವೆ ಅಂತ ಹೇಳ್ತಾರೆ ಇತಿಹಾಸಕಾರರು. ಸರ್ವಶಾಸ್ತ್ರಗಳು ಅಡಗಿವೆ. ಹಾಗಾದ್ರೆ ಈ ರೀತಿಯಾಗಿರ್ತಕ್ಕಂಥ ಕೃತಿಯನ್ನ ರಚನೆ ಮಾಡಿರ್ತಕ್ಕಂಥ ಈತನನ್ನ ಏನಂತ ಕರೀತಾರಪ್ಪ ಅಂದ್ರೆ ಸರ್ವಜ್ಞ ಚಕ್ರವರ್ತಿ ಅಂತ ಕರೀತಾರೆ. ಮುಮ್ಮಡಿ ಸೋಮೇಶ್ವರನನ್ನ ಸರ್ವಜ್ಞ ಚಕ್ರವರ್ತಿ ಅಂತ ಈತನನ್ನ ಕರೀತಾರೆ. ಹಾಗಾದ್ರೆ ನಾವು ಮತ್ತೆ ಮುಂದುವರೆದು ನೋಡುವಾಗ ಈ ಒಂದು ಆಡಳಿತದ ಬಗ್ಗೆ ಈ ಒಂದು ಕಲ್ಯಾಣ ಚಾಲುಕ್ಯರು ಕಲೆ ಮತ್ತು ಸಾಹಿತ್ಯಕ್ಕೆ ನೀಡತಕ್ಕಂಥ ಕೊಡುಗೆ. ಸಾಹಿತ್ಯವನ್ನು ನೋಡಿದಾಗ ಬಿಲಹನನು ಸಹ ವಿಕ್ರಮಾಂಗ ದೇವ ಚರಿತ್ರೆ ಅಂತಕ್ಕಂಥ ಕೃತಿಯನ್ನ ಬರೆದಿದ್ದಾನ. ವಿಜ್ಞಾನೇಶ್ವರನು ಸಹ ಮಿತಾಕ್ಷರ ಸಂಹಿತೆ ಅಂತಕ್ಕಂಥ ಕೃತಿಯನ್ನ ಬರೆದಿದ್ದಾನ. ಇನ್ನು ಮುಮ್ಮಡಿ ಸೋಮೇಶ್ವರನು ಸಹ ಏನು ಮಾಡಿದಾನಪ್ಪ ಅಂದ್ರ ಆತನು ಮಾನಸೋಲ್ಲಾಸ ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕೃತಿಯನ್ನ ಬರೆದಿದ್ದಾನೆ. ಹಾಗಾದ್ರೆ ಇದರ ಜೊತೆಗೆ ನಾವು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಪ್ರಮುಖ ಕವಿಗಳನ್ನ ನೋಡ್ತಾ ಇದ್ದೀವಿ. ಅವರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿರ್ತಕ್ಕಂಥ ಕೊಡುಗೆ. ಹಾಗಾದ್ರೆ ನಾವು ನೋಡುವಾಗ ರನ್ನನು ಏನಾಗಿದ್ದಪ್ಪ ಅಂದ್ರೆ ಈ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಆಶ್ರಯವನ್ನ ಪಡೆದಿರ್ತಕ್ಕಂತಹ ಪ್ರಮುಖ ಕವಿಯಾಗಿದ್ದಾರೆ. ಅಂದ್ರೆ ಈ ರನ್ನ ಏನ ಮಾಡ್ತಾನಪ್ಪ ಅಂದ್ರ ಸಾಹಸ ಭೀಮ ವಿಜಯ ಅಂತಕ್ಕಂಥ ಮಹಾನ್ ಗ್ರಂಥವನ್ನ ಬರೀತಾನ. ಅದಕ್ಕೆ ಇನ್ನೊಂದು ಹೆಸರ ಗದಾಯುದ್ಧ. ಸಾಹಸ ಭೀಮ ವಿಜಯ ಮತ್ತು ಗದಾಯುದ್ಧ ಅಂತಕ್ಕಂಥದ್ದು ಇದು ಏನಾಗಿತ್ತಪ್ಪ ಅಂದ್ರೆ ಈತನ ಪ್ರಮುಖವಾಗಿರ್ತಕ್ಕಂಥ ಕಾವ್ಯ ಗ್ರಂಥವಾಗಿತ್ತು. ಹೌದಲ್ಲ, ಇಲ್ಲಿ ನಾವು ನೋಡ್ತಾ ಇದ್ದೇವೆ ಕನ್ನಡ ಸಾಹಿತ್ಯದ ರತ್ನತ್ರಯರನ್ನ ಸಹ ನಾವು ನೋಡ್ತಾ ಇದ್ದೇವೆ. ಕನ್ನಡ ಸಾಹಿತ್ಯದ ರತ್ನತ್ರಯರಂದರೆ ಈ ರನ್ನ, ಪಂಪ, ರನ್ನ ಮತ್ತು ಪೊನ್ನ ಇವರು ಏನಾಗಿದ್ರಪ್ಪ ಅಂದ್ರ ಕನ್ನಡ ಸಾಹಿತ್ಯದ ರತ್ನತ್ರಯರಂತ ಕರೀತಾರೆ. ಅದರ ಜೊತೆಗೆ ಇವರ ಕಾಲದಲ್ಲಿ ಇದ್ದಿರ್ತಕ್ಕಂಥ ಇನ್ನೂ ಹಲವಾರು ವಚನಕಾರರು ಸಹ ಇದ್ದದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಆ ವಚನಕಾರರಂದಾಗ ಜೇಡರ ದಾಸಿಮಯ್ಯ, ಅಲ್ಲಮ ಪ್ರಭು, ಬಸವಣ್ಣ, ಅಕ್ಕ ಮಹಾದೇವಿ, ಚನ್ನಬಸವಣ್ಣ, ಮಡಿವಾಳ ಮಾಚಯ್ಯ,
ಅಂದ್ರೆ ಸಿದ್ದರಾಮಯ್ಯ ಹಲವಾರು ರೀತಿಯಾಗಿರ್ತಕ್ಕಂತಹ ಏನಪ್ಪಾ ಅಂದ್ರ ಸಾಹಿತ್ಯಗಾರನ ಮತ್ತು ವಚನಕಾರರನ್ನ ನಾವು ಏನು ಮಾಡಕತ್ತೀವಪ್ಪ ಅಂದ್ರ ಈ ಸಮಯದಲ್ಲಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ರೀತಿಯಾಗಿ ಆಡಳಿತವನ್ನ ನಡೆಸ್ತಕ್ಕಂತಹ ಈ ಒಂದು ಕಲ್ಯಾಣ ಚಾಲುಕ್ಯರ ಒಂದು ಏನ್ ನೋಡಿದ್ವಿ, ಸಾಹಿತ್ಯ ಕ್ಷೇತ್ರವನ್ನ ನೋಡಿದೀವಿ. ಹಾಗಾದ್ರೆ ಇವರ ಕಾಲದ ಅಂದ್ರೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಏನಾಗಿತ್ತಪ್ಪ ಅಂದ್ರ ವಾಸ್ತುಶಿಲ್ಪ ಯಾವ ರೀತಿಯಾಗಿ ಅಭಿವೃದ್ಧಿಯನ್ನ ಹೊಂದಿತ್ತು ಅಂತಕ್ಕಂಥದ್ದನ್ನ ನೋಡೋಣ. ವಾಸ್ತುಶಿಲ್ಪ, ಹಾಗಾದ್ರೆ ವಾಸ್ತುಶಿಲ್ಪದ ಬಗ್ಗೆ ನೋಡುವಾಗ ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಅನೇಕ ದೇವಾಲಯಗಳು ನಿರ್ಮಾಣವಾಗಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಆ ದೇವಾಲಯಗಳು ಲಲಿತ ಕಲೆಗಳ ಕೇಂದ್ರವಾಗಿದ್ದವು. ಅದು ಲಲಿತ ಕಲೆಗಳ ಕೇಂದ್ರವಾಗಿದ್ದವು. ಹಾಗಾದ್ರೆ ಈ ವಾಸ್ತುಶಿಲ್ಪಕ್ಕೆ ಒಂದು ಉದಾಹರಣೆ, ಕೊಪ್ಪಳ ಜಿಲ್ಲೆಯ ಇಟಗಿಯ ಮಹಾದೇವ ದೇವಾಲಯ. ಕೊಪ್ಪಳ ಜಿಲ್ಲೆಯ ಇಟಗಿಯ ಮಹಾದೇವ ದೇವಾಲಯ ಇದು ಏನಾಗಿತ್ತಪ್ಪ ಅಂದ್ರೆ ಈ ಹಲವು ದೇವಾಲಯಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸಿರ್ತಕ್ಕಂಥ ದೇವಾಲಯ ಆಗಿತ್ತು. ಇದು ಆ ಕಾಲದ ಅತ್ಯುತ್ತಮ ವಾಸ್ತುಶಿಲ್ಪ ಕೃತಿಯಾಗಿತ್ತು. ಇದನ್ನ ಅಲ್ಲಿಯ ಶಾಸನವನ್ನ ಏನ ಕೇಳ್ತಿದ್ದಪ್ಪ ಅಂದ್ರೆ ಇಟಗಿಯ ಮಹಾದೇವ ದೇವಾಲಯಗಳನ್ನ ದೇವಾಲಯಗಳ ಚಕ್ರವರ್ತಿ ಅಂತೇಳಿ ಈ ದೇವಾಲಯವನ್ನ ನಾವು ಕರೀತಾ ಇದ್ದೇವೆ. ಇಟಗಿಯ ಮಹಾದೇವ ದೇವಾಲಯವನ್ನ ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾ ಇದ್ದೇವೆ. ಐಹೊಳೆಯನ್ನ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾ ಇದ್ದೀವಿ. ಈ ರೀತಿಯಾಗಿ ನಾವು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಏನ್ ನೋಡ್ತಾ ಇದ್ದೀವಪ್ಪ ಅಂದ್ರ ದೇವಾಲಯ ವಾಸ್ತುಶಿಲ್ಪವನ್ನ ನೋಡ್ತಾ ಇದ್ದೇವೆ. ಈ ಒಂದು ಕಲ್ಯಾಣ ಚಾಲುಕ್ಯರ ಕಾಲದ ನಾವು ನೋಡುವಾಗ ಏನಪ್ಪಾ ಅಂದ್ರ 6ನೇ ವಿಕ್ರಮಾದಿತ್ಯ ಅಂತಕ್ಕಂಥವನು ಆ ಕಲ್ಯಾಣ ಚಾಲುಕ್ಯರ 1076ರಲ್ಲಿ 6ನೇ ವಿಕ್ರಮಾದಿತ್ಯನ ಆಡಳಿತ ಆರಂಭ ಆಗಿ 1127ರವರೆಗೆ ಆತನ ಆಡಳಿತ ನಡೀತದೆ. ಚಾಲುಕ್ಯ ವಿಕ್ರಮಶಕೆ ಆರಂಭವಾದಲ್ಲಿ 1076ರಲ್ಲಿ. ಇನ್ನು ಮುಮ್ಮಡಿ ಸೋಮೇಶ್ವರ ಅಂದಾಗ 1127ರಿಂದ ಹಿಡಿದು 1137ರವರೆಗೆ ಇವರ ಆಡಳಿತವನ್ನು ನೋಡ್ತಾರೆ. ಅದೇ ರೀತಿಯಾಗಿ ರಾಷ್ಟ್ರಕೂಟರ ಆಳ್ವಿಕೆ ಕಾಲವನ್ನು ಕೇಳಬಹುದು. ಸುಮಾರು 750ರಿಂದ ಹಿಡಿದು ಸಾಮಾನ್ಯ ಶಕ 750ರಿಂದ ಹಿಡಿದು 950 200 ವರ್ಷಗಳ ಕಾಲ. ಕಲ್ಯಾಣ ಚಾಲುಕ್ಯರ ಕಾಲ ಅಂದಾಗ 970ರಿಂದ ಹಿಡಿದು 1150 ಕಲ್ಯಾಣ ಚಾಲುಕ್ಯರ ಕಾಲ. ಹಾಗಾದ್ರೆ 3ನೇ ಗೋವಿಂದನ ಕಾಲವನ್ನು ಕೇಳಬಹುದು. 793ರಿಂದ 814. ಅಮೋಘ ವರ್ಷ ನೃಪತುಂಗನ ಕಾಲವನ್ನು ಕೇಳಬಹುದು. 814. ಸಾಮಾನ್ಯ ಶಕ 814ರಿಂದ 878. ಅದೇ ರೀತಿಯಾಗಿ ಮುಮ್ಮಡಿ ಕೃಷ್ಣನ ಕಾಲವನ್ನ ಕೇಳಬಹುದು. 939ರಿಂದ 967. ಈ ರೀತಿಯಾಗಿ ಏನು ಮಾಡಬಹುದು ಅಂದ್ರೆ ಕೇಳಬಹುದು. ಈ ರೀತಿಯಾಗಿ ನಾವು ಏನ್ ನೋಡ್ತಾ ಇದ್ದೀವಿ ಅಂದ್ರೆ ಕಲ್ಯಾಣ ಚಾಲುಕ್ಯರ ಬಗ್ಗೆ ಮಾಹಿತಿ ನೋಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಕಲ್ಯಾಣ ಚಾಲುಕ್ಯರ ಆದ ನಂತರ ಬಂದಿರತಕ್ಕಂತಹ ಒಂದು ಸಾಮ್ರಾಜ್ಯ ಹೊಯ್ಸಳರ ಸಾಮ್ರಾಜ್ಯ. ಹೊಯ್ಸಳರು, ಈ ಹೊಯ್ಸಳ ಸಾಮ್ರಾಜ್ಯದ ಬಗ್ಗೆ ನೋಡುವಾಗ ಸ್ಥಾಪಕ ಅಂದಾಗ ಸ್ಥಳ. ಈ ಸ್ಥಳನು ಏನು ಮಾಡ್ತಾನಪ್ಪ ಅಂದ್ರೆ ಹುಲಿಯನ್ನ ಕೊಲ್ಲುತ್ತಿರುವ ದೃಶ್ಯವೇ ಇವರ ರಾಜ್ಯ ಲಾಂಛನ. ಸ್ಥಳ ಹುಲಿ ಕೊಲ್ಲುತ್ತಿರುವ ದೃಶ್ಯ, ಹುಲಿಯನ್ನ ಕೊಲ್ಲುತ್ತಿರುವ ದೃಶ್ಯವೇ ಇವರ ರಾಜ್ಯ ಲಾಂಛನ. ಯಾಕಂದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಏನಪ್ಪಾ ಅಂದ್ರ ಈ ಒಂದು ಹೊಯ್ಸಳರ ಒಳಗ ನಾವು ಚನ್ನಕೇಶವ ದೇವಾಲಯವನ್ನು ನೋಡ್ತಾ ಇದ್ದೀವಿ. ಈ ಬೇಲೂರಿನ ಚನ್ನಕೇಶವ ದೇವಾಲಯ, ಈ ಚನ್ನಕೇಶವ ದೇವಾಲಯ ಹೊಯ್ಸಳರ ಕಾಲದ ಪ್ರಮುಖ ವಾಸ್ತುಶಿಲ್ಪ ಆಗಿದೆ. ಈ ಒಂದು ದೇವಾಲಯವನ್ನ ಎತ್ತರದ ಜಗಲಿಯ ಮೇಲೆ ಕಟ್ಟಲಾಗಿದೆ. ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಜಗಲಿಯು ನಕ್ಷತ್ರ ಆಕಾರದಲ್ಲಿದೆ. ಈ ಚನ್ನಕೇಶವ ದೇವಾಲಯವನ್ನ ನಾವು ಏನು ಮಾಡಿದಪ್ಪ ಅಂದ್ರೆ ಜಗಲಿಯ ಮೇಲೆ ಕಟ್ಟಲಾಗಿದೆ. ಹಾಗಾದ್ರೆ ಈ ಒಂದು ಜಗಲಿಯು ನಕ್ಷತ್ರ ಆಕಾರದಲ್ಲಿದೆ. ಯಾಕಂದ್ರೆ ಗುಡಿಯ ಗೋಡೆಗಳಾಗಿರಬಹುದು, ಗರ್ಭಗೃಹ ಆಗಿರಬಹುದು, ಶಿಖರ ಆಗಿರಬಹುದು, ಎಲ್ಲವೂ ನಕ್ಷತ್ರ ಆಕಾರದಲ್ಲಿದೆ.
ಅವುಗಳ ಮೈ ಮೇಲೆ ಬೆಳಕು ಬೀಳುತ್ತಾ ಇದೆ. ಆ ಸೂರ್ಯನ ಬೆಳಕು ಆ ನೆರಳು ಚೆಲ್ಲಾಟವಾಡಲು ಅವಕಾಶ ಒದಗಿಸಿದಂತಾಗಿದೆ ನೋಡ. ಅದಕ್ಕಾಗಿ ಅದು ನಕ್ಷತ್ರ ಆಕಾರ ಅಥವಾ ಒಬ್ಬು ಶಿಲ್ಪಗಳಿಂದ ಹರಿತವಾಗಿರ್ತಕ್ಕಂಥ ದೇವಾಲಯ. ಅದು ಏನಾಗಿದೆಪ್ಪ ಅಂದ್ರ ಚನ್ನಕೇಶವ ದೇವಾಲಯ ಆಗಿದೆ ಅಂತ ನೋಡ್ತಾ ಇದೀವಿ. ಹಾಗಾದ್ರೆ ಈ ಹೊಯ್ಸಳ ದೇವಾಲಯವನ್ನು ನೋಡುವಾಗ 2023ರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ. ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ನೋಡ್ತಾ ಆ ಪಟ್ಟಿಗೆ 2023ರಲ್ಲಿ ಹೊಯ್ಸಳೇಶ್ವರ ದೇವಾಲಯ ಸೇರಿ. ಹಾಗಾದ್ರೆ ಹೊಯ್ಸಳೇಶ್ವರ ಅಸಂಖ್ಯಾತ ದೇವಾಲಯಗಳನ್ನ ರಚನೆ ಮಾಡ್ಯಾರ. ಅದನ್ನ ಬಳಪದ ಮೃದು ಕಲ್ಲಿನಿಂದ ಏನು ಮಾಡ್ಯಾರಪ್ಪ ಅಂದ್ರ ಈ ಒಂದು ದೇವಾಲಯವನ್ನ ರಚನೆ ಮಾಡ್ಯಾರ. ಶಿಲ್ಪಿಗಳು ಈ ಅಲಂಕಾರಕ್ಕೆ ಹೆಚ್ಚು ಒತ್ತು ಕೊಟ್ಟಾರ. ಹೊರಗೋಡೆಯ ಕೆಳಗಿನ ಭಾಗದಲ್ಲಿ ನಾವು ಏನು ನೋಡೋದಂದ್ರೆ ಈ ಚನ್ನಕೇಶವ ದೇವಾಲಯದ ಕೆಳಗಿನ ಭಾಗದಲ್ಲಿ ಆನೆಗಳನ್ನ ನೋಡ್ತಾ ಇದೀವಿ. ಕುದುರೆ ಸವಾರಿ ಮಾಡ್ತಕ್ಕಂಥ ದೃಶ್ಯವನ್ನ ನೋಡ್ತಾ ಇದೀವಿ. ಲತಾ ತೋರಣಗಳು ಸಿಂಗಾರ ಮಾಡಿರ್ತಕ್ಕಂಥ ಲತಾ ತೋರಣಗಳನ್ನ ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಸಿಂಹ ಮುಖಗಳನ್ನ ನೋಡ್ತಾ ಇದ್ದೇವೆ. ಮುಂತಾದ ಉಪ್ಪು ಶಿಲ್ಪಗಳ ನವಿರಾದ ಪಟ್ಟಿಕೆಗಳನ್ನ ನಾವು ಈ ಒಂದು ಹೊಯ್ಸಳರ ದೇವಾಲಯದಲ್ಲಿ ನೋಡ್ತಾ ಇದ್ದೇವೆ. ನಯ ಕೆಲಸದ ಕೋಮಲ ಶಿಲ್ಪದಲ್ಲಿ ಹೊಯ್ಸಳರನ್ನ ಮೀರಿಸಿದವರೇ ಇಲ್ಲ ಎನ್ನುವ ಹಾಗೆ ಈ ದೇವಾಲಯಗಳ ಏನಾಗ್ಯಾವಪ್ಪ ರಚನೆಯಾಗಿದ್ದಾವ. ಹಾಗಾದ್ರೆ ಈ ಒಂದು ಗುಡಿ ಒಳಗ ಹೋದಾಗ ಅದೊಂದು ನವರಂಗ ಅಂತಕ್ಕಂಥ ಕಲಾ ಕೇಂದ್ರ ನೋಡ್ತಾ ಇದೀವಿ. ನವರಂಗ. ಹಾಗಾದ್ರೆ ಹೊಯ್ಸಳರ ಕಾಲದಲ್ಲಿರ್ತಕ್ಕಂಥ ಈ ನವರಂಗ ಕಲಾ ಕೇಂದ್ರ ಎದಕ್ಕೆ ಪ್ರಸಿದ್ಧಿಯಾಗಿದೆ ಅಂದ್ರ ಪೂಜಾ ಕಾಲದಲ್ಲಿ ಸಂಗೀತ ಮತ್ತು ನೃತ್ಯ ಮುಂತಾದ ಕಲಾ ಸೇವೆಗಳಿಗೆ ಇದು ಬಹಳಷ್ಟು ಪ್ರಸಿದ್ಧವಾಗಿದೆ. ಅದರ ಜೊತೆ ಈ ನವರಂಗದಲ್ಲಿ ನಾವು 4 ಕಂಬಗಳನ್ನ ನೋಡ್ತಾ ಇದ್ದೇವೆ. ಹಾಗಾದ್ರೆ ಈ 4 ಕಂಬಗಳನ್ನ ನೋಡುವಾಗ ಈ 4 ಕಂಬಗಳು ಚರಕಿ ಯಂತ್ರದ ಮೂಲಕ ಮಾಡಿರ್ತಕ್ಕಂತಹ ಕಂಬಗಳಾಗವ. ಅಂದ್ರ ಕನ್ನಡಿ ಅಂತ ಹೊಳಿತಕ್ಕಂಥ ಈ ಕಂಬಗಳು ಚರಕಿ ಯಂತ್ರ ಅಂದ್ರೆ ಕಡತ ಯಂತ್ರದಿಂದ ಮಾಡಿರ್ತಕ್ಕಂಥ ಕಂಬಗಳಾಗವ. ಹಾಗಾದ್ರೆ ಈ ನವರಂಗದ ಒಂದು ಕಲಾ ಕೇಂದ್ರಗಳ ಛಾವಣಿಯನ್ನ ನೋಡಿದಾಗ ಆ ಛಾವಣಿಯ ಮೇಲೆ ಭುವನೇಶ್ವರಿ ದೇವಿಯ ಮೂರ್ತಿಯನ್ನ ನೋಡ್ತಾ ಇದ್ವಿ ನಾವು. ಭುವನೇಶ್ವರಿ ದೇವಿಯ ಮೂರ್ತಿಯನ್ನ ನೋಡ್ತಾ ಇದೀವಿ. ಎಂತ ಒಂದು ರಮ್ಯವಾಗಿರ್ತಕ್ಕಂಥ ಶಿಲ್ಪ ವಿನ್ಯಾಸವನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ನಾವು ನೋಡುವಾಗ ಅದರ ಜೊತೆಗೆ ಇನ್ನೊಂದು ಗರ್ಭಗುಡಿಯನ್ನು ನೋಡ್ತಾ ಇದ್ದೀವಿ. ಬೇಲೂರಿನ ಚನ್ನಕೇಶವ ದೇವಾಲಯದ ಒಳಗೆ ನವರಂಗದ ದೇವಾಲಯದೊಳಗೆ ನಾವು ಏನ್ ನೋಡ್ತಾ ಇದ್ದೀವಿ ಅಂದ್ರೆ ಗರ್ಭಗುಡಿ. ಆ ಗರ್ಭಗುಡಿಯಲ್ಲಿ ಸುಂದರವಾಗಿರ್ತಕ್ಕಂಥ ಒಂದು ದೇವಾಲಯ ಅಂದ್ರೆ ದೇವರ ಮೂರ್ತಿ. ಅದು ವಿಜಯ ನಾರಾಯಣ ಮೂರ್ತಿಯನ್ನು ನೋಡ್ತಾ ಇದ್ದೀವಿ. ವಿಜಯ ನಾರಾಯಣನ ಮೂರ್ತಿ. ಈ ವಿಜಯ ನಾರಾಯಣನ ಮೂರ್ತಿಯನ್ನು ನೋಡ್ತಾ ಇದೀವಿ ನಾವು. ಎಲ್ಲಿ ನೋಡ್ತಾ ಇದೀವಿ? ಚನ್ನಕೇಶವ ದೇವಾಲಯದ ಒಳಗೆ ನವರಂಗ ದೇವಾಲಯದ ಗರ್ಭಗುಡಿಯಲ್ಲಿ ನಾವು ವಿಜಯ ನಾರಾಯಣ ಮೂರ್ತಿಯನ್ನು ನೋಡ್ತಾ ಇದ್ದೇವೆ. ಎಷ್ಟು ಆಕರ್ಷಣೀಯವಾಗಿದೆ ಅಂದ್ರೆ ಆ ಮೂರ್ತಿ. ಇಲ್ಲಿ ಮದನಿಕೆ ವಿಗ್ರಹಗಳದಾವ. ನಾನಾ ಭಂಗಿಯಲ್ಲಿರುವ ರಮ್ಯವಾಗಿರ್ತಕ್ಕಂಥ ಸ್ತ್ರೀಯ ವಿಗ್ರಹಗಳನ್ನ ಈ ವಿಜಯ ನಾರಾಯಣ ದೇವಾಲಯದಲ್ಲಿ ನೋಡ್ತಾ ಇದ್ದೀವಿ. ಇಂತೆಲ್ಲಾ ರಮಣೀಯವಾಗಿರ್ತಕ್ಕಂತಹ ವಾಸ್ತುಶಿಲ್ಪವನ್ನ ಕೆತ್ತಿರ್ತಕ್ಕಂಥ ಶಿಲ್ಪಿ ಜಕಣಾಚಾರ್ಯ ಆಗಿದ್ದಾನ. ಅಂತ ಒಬ್ಬ ವ್ಯಕ್ತಿ ಜಕಣಾಚಾರ್ಯ ಈ ಒಂದು ಹೊಯ್ಸಳರ ಏನ್ ಮಾಡ್ಯಾನಪ್ಪ ಅಂದ್ರೆ ವಾಸ್ತುಶಿಲ್ಪವನ್ನ ಶ್ರೀಮಂತಗೊಳಿಸಿದಾನ ಅಂತ ನೋಡ್ತಾ ಇದೀವಿ. ಹಾಗಾದ್ರೆ ಶ್ರೀಮಂತಗೊಳಿಸಿರ್ತಕ್ಕಂಥ ಜಕಣಾಚಾರ್ಯ ಬಗ್ಗೆ ನಾವು ನೋಡ್ಕೊಳ್ಳಬೇಕು, ಸ್ವಲ್ಪ ತಿಳ್ಕೊಳ್ಳಬೇಕ್ರಿ. ಜಕಣಾಚಾರ್ಯ ಏನು ಮಾಡ್ತಾನಪ್ಪ ಅಂದ್ರೆ ತನ್ನ ಹೆಂಡತಿ ಒಬ್ಬ ಗಂಡು ಮಗುವನ್ನ ಬಿಟ್ಟು ಏನು ಮಾಡ್ತಾನಪ್ಪ ಅಂದ್ರ ಊರೂರು ಅಲಿಯುತ್ತಾ ಅಲ್ಲಿರ್ತಕ್ಕಂತಹ ದೇವಾಲಯಗಳನ್ನ ನಿರ್ಮಿಸುತ್ತಾ ಏನ್ ಮಾಡ್ತಾನಪ್ಪ ಅಂದ್ರೆ 16 ವರ್ಷಗಳ ಕಾಲ ಕಳೆದಂತ ಒಮ್ಮೆ ಅವನು ತನ್ನ ಒಂದು ಪಕ್ಕದ ರಾಜಧಾನಿಯಾಗಿರ್ತಕ್ಕಂಥ ಹೊಯ್ಸಳರ ದ್ವಾರ ಸಮುದ್ರಕ್ಕೆ ಬರ್ತಾಳ. ಅಲ್ಲಿ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಲಿಕ್ಕೆ ಆತ ಅನುಮತಿಯನ್ನ ಪಡೆದುಕೊಂಡು ದೇವಾಲಯವನ್ನ ನಿರ್ಮಾಣ ಮಾಡುತ್ತಿದ್ದಾಗ
ಆ ಸಮಯದಲ್ಲಿ ಅವನ ಮಗ ಡಂಕನಾಚಾರ್ಯ, ಈ ಡಂಕನಾಚಾರ್ಯ ಅಂತಕ್ಕಂಥವನ ತಂದೆಯನ್ನ ಹುಡ್ಕೊಳ್ತಾ ಬರ್ತಾನ, ಅಲ್ಲೇ ಬರ್ತಾನ. ಆದ್ರೆ ಈ ಡಂಕನಾಚಾರ್ಯ ಅಂತಕ್ಕಂಥವನು ತಂದೆಯನ್ನ ಮೀರಿಸುವ ವಿದ್ಯೆಯನ್ನ ಕಲಿತಿರ್ತಾನ, ಶಿಲ್ಪ ವಿದ್ಯೆಯಲ್ಲಿ ಪ್ರವೀಣನಾಗಿರ್ತಾನ. ಈ ತಂದೆ ಆ ಒಂದು ಹೊಯ್ಸಳರ ದ್ವಾರ ಸಮುದ್ರದಲ್ಲಿ ಹೊಯ್ಸಳರ ದೇವಾಲಯವನ್ನ ಕಟ್ಟುವಂತ ಸಂದರ್ಭದಲ್ಲಿ ಏನು ಮಾಡ್ತಾನೆ ಅಂದ್ರೆ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪಿಸಿರ್ತಾನ ಈ ಒಂದು ಜಕಣಾಚಾರ್ಯ. ಆ ಮೂರ್ತಿಯನ್ನ ನೋಡಿರ್ತಕ್ಕಂಥ ಡಂಕನಾಚಾರ್ಯನಿಗೆ ಗೊತ್ತಲ್ಲ ಇವನೇ ನನ್ನ ತಂದೆ, ಜಕಣಾಚಾರ್ಯನಿಗೆ ಗೊತ್ತಲ್ಲ ಇವನೇ ನನ್ನ ಮಗ. ಆ ಮೂರ್ತಿಯಲ್ಲಿ ದೋಷವಿದೆ ಅಂತೇಳಿ ತೋರಿಸ್ತಾನ. ಅವಾಗ ಜಕಣಾಚಾರ್ಯ ಹೇಳ್ತಾನ ತನ್ನ ಮಗನಾಗಿರ್ತಕ್ಕಂಥ ಡಂಕನಾಚಾರ್ಯರಿಗೆ, ನೀನು ಆ ಒಂದು ಮೂರ್ತಿಯಲ್ಲಿ ಶಿಲ್ಪ ಕಲೆಯಲ್ಲಿ ಏನಪ್ಪಾ ಒಂದು ದೋಷವಿದೆ ಎಂದು ತೋರಿಸಿಕೊಟ್ಟಿದ ಆದ್ರೆ ನಾನು ನನ್ನ ಕೈಯನ್ನ ಕತ್ತರಿಸಿಕೊಳ್ಳುವೆ ಅಂತ ಹೇಳ್ತಾನ ನೋಡ್ರಿ. ಆವಾಗ ಇದನ್ನ ಪಣ ತೊಟ್ಟಿರ್ತಕ್ಕಂಥ ಡಂಕನಾಚಾರ್ಯ ಚಂದನವನ್ನ ತೆಗೆದು ಮೂರ್ತಿಯ ಒಂದು ಹೊಟ್ಟೆಯ ಭಾಗಕ್ಕೆ ಬಳಿದಾಗ ಆ ಚಂದನ ಹೊಕ್ಕಳಿನ ಭಾಗದಲ್ಲಿ ಹಸಿಯಾಗಿರುವುದನ್ನ ತೋರಿಸಿಕೊಟ್ಟು ಬರ್ತದ. ಆ ಹೊಕ್ಕಳಿನ ಭಾಗದಲ್ಲಿ ಹಸಿಯಾಗಿರುವುದನ್ನ ಕಂಡಾಗ ಆ ಭಾಗಕ್ಕೆ ಆ ಚಂದನವನ್ನ ಬೆಳೆದಾಗ ಅಲ್ಲಿರ್ತಕ್ಕಂಥ ವಿಗ್ರಹ ಒಡೆದು ಅಲ್ಲಿ ಏನಿರ್ತದಪ್ಪ ಅಂದ್ರೆ ಟೊಳ್ಳು ಭಾಗ ಇದ್ದಿದ್ದನ್ನ ಕಂಡು ಬರ್ತದ. ಅದರಲ್ಲಿ ಸ್ವಲ್ಪ ನೀರಿದೆ. ಆ ಹೊಂಕಲಿನ ಭಾಗಕ್ಕ ಒಂದು ಏನ್ ಹೇಳ್ದಾನ, ಚಂದನವನ್ನ ಎಳೆದಾಗ ಅದು ಹಸಿಯಾಗಿದೆ, ಟೊಳ್ಳಾಗಿದೆ, ಅದರಲ್ಲಿ ಸ್ವಲ್ಪ ನೀರಿದೆ ಮತ್ತು ಕಪ್ಪೆ ಇದ್ದುದನ್ನ ಕಂಡಿರ್ತಕ್ಕಂಥ ಜಕಣಾಚಾರ್ಯ ನಾನು ಎಂತ ತಪ್ಪು ಕೆಲಸವನ್ನ ಮಾಡಿದ್ದೇನೆ, ಇದನ್ನ ಡಂಕನಾಚಾರ್ಯ ಹೇಳಿದನಲ್ಲ, ಹಾಗಾದ್ರೆ ನಾನು ಏನ್ ಹೇಳಿದ್ದೇನೆ, ನನ್ನ ಒಂದು ಕೈಯನ್ನ ಕತ್ತರಿಸಿಕೊಳ್ಳುವೆ ಅಂತ ಹೇಳಿದ್ದೇನೆ ಅಂತ ಹೇಳ್ಕೊಂಡ ಆ ಕೈಯನ್ನ ಕತ್ತರಿಸಿ ಬಿಡ್ತಾನ. ಅದು ಈ ತರ ದೃಶ್ಯ. ಈ ರೀತಿಯಾಗಿ ಸನ್ನಿವೇಶ ಕೈಯನ್ನ ಕಳೆದುಕೊಂಡ ನಂತರ ಈತ ನನ್ನ ತಂದೆ ಅಂತೇಳಿ ಡಂಕನಾಚಾರ್ಯರಿಗೆ ಗೊತ್ತಾಗತ್ತೆ. ಅದೇ ರೀತಿಯಾಗಿ ಡಂಕನಾಚಾರ್ಯ ನನ್ನ ಮಗ ಅಂತೇಳಿ ಜಕಣಾಚಾರ್ಯನಿಗೆ ಗೊತ್ತಾಗ್ಬಿಡ್ತದ. ಅವಾಗ ಏನ್ ಮಾಡ್ತಾನಂತಂದ್ರೆ ಡಂಕನಾಚಾರ್ಯ ತನ್ನ ತಂದೆಯನ್ನ ತನ್ನ ಹುಟ್ಟೂರಿಗೆ ಕರೆದುಕೊಂಡು ಹೋಗ್ತಾನ. ಆ ಹುಟ್ಟೂರಿನಲ್ಲಿ ಆ ಜಕಣಾಚಾರ್ಯ ಏನು ಮಾಡ್ತಾನಪ್ಪ ಅಂದ್ರೆ ಒಂದು ಪ್ರಮುಖವಾಗಿರ್ತಕ್ಕಂಥ ದೇವಾಲಯವನ್ನ ಕಟ್ತಾನ. ಅದ ಕೇಶವ ದೇವಾಲಯ. ಅದನ್ನ ಒಂದೇ ಕೈಯಲ್ಲಿ ಕಟ್ಟಿದ. ಈ ಕೇಶವ ದೇವಾಲಯನ ಒಂದೇ ಕೈಯಲ್ಲಿ ಕಟ್ತಾನ ಯಾರ, ಜಕಣಾಚಾರ್ಯ. ವಿಶೇಷತೆ ಏನಂದ್ರ ಕೇಶವ ದೇವಾಲಯವನ್ನು ತನ್ನ ಹುಟ್ಟೂರಿನಲ್ಲಿ ಕಟ್ಟಲಿಕ್ಕೆ ಆರಂಭಿಸಿರ್ತಕ್ಕಂತಹ ಜಕಣಾಚಾರ್ಯನಿಗೆ ಆ ದೇವಾಲಯ ಮುಗಿದ್ರೊಳಗಾಗಿ ಆ ಕತ್ತರಿಸಿಕೊಂಡಿರ್ತಕ್ಕಂಥ ಕೈ ಬೆಳೆದು ಆರದೇ ರೀತಿಯಾಗಿರ್ತಕ್ಕಂಥ ಮೊದಲನೇ ಕೈ ಆಗಿದೆ ಎಂಬ ವಿಶೇಷವೂ ಸಹ ಈ ಒಂದು ಹೊಯ್ಸಳರ ಕಾಲದಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ನಾವೇನ್ ನೋಡ್ತಾ ಇದ್ದೀವಿ ಅಂದ್ರೆ ಹೊಯ್ಸಳರ ಕಾಲದ ವಾಸ್ತು ಶಿಲ್ಪವನ್ನ ನೋಡ್ತಾ ಇದೀವಿ. ಅದೇ ರೀತಿಯಾಗಿ ನಾವು ನೋಡುವಾಗ ಏನಪ್ಪಾ ಅಂದ್ರ ಈ ಹೊಯ್ಸಳರ ಕಾಲದಲ್ಲಿ ನೂರಾರು ಶೈಲಿಯ ಒಂದು ಹೊಯ್ಸಳ ಶೈಲಿಯ ದೇವಾಲಯವನ್ನ ನೋಡ್ತಾ ಇದೀವಿ. ನಾವು ಏನ್ ನೋಡ್ತಾ ಇದೀವಿ, ಹೊಯ್ಸಳ ಶೈಲಿಯ ಹಲವಾರು ದೇವಾಲಯಗಳನ್ನ ನೋಡ್ತಾ ಇದೀವಿ. ಹಾಗಾದ್ರೆ ನೋಡೋಣ ರೀ. ಮೊದಲನೇದಾಗಿ ಹಾಸನ ಜಿಲ್ಲೆಯ ಬೇಲೂರು ಮತ್ತು ಹಳೆಬೀಡು. ನೋಡಿ, ಹಾಸನ ಜಿಲ್ಲೆಯ ಬೇಲೂರು ಮತ್ತು ಹಳೆಬೀಡು. ನೋಡಿ, ಬೇಲೂರಿನಲ್ಲಿ ನಾವು ಚೆನ್ನಕೇಶದ ಏನಪ್ಪಾ ಅಂದ್ರ ಹಳೆಬೀಡು ಚೆನ್ನಕೇಶವ ದೇವಾಲಯವನ್ನ ಬೇಲೂರಿನಲ್ಲಿ ಕಾಣ್ತಾ ಇದ್ದೇವೆ. ಇನ್ನ ಮೈಸೂರು ಜಿಲ್ಲೆಯ ಸೋಮನಾಥಪುರದಲ್ಲಿ ದೇವಾಲಯಗಳದಾವ. ಮೈಸೂರು ಜಿಲ್ಲೆಯ ಸೋಮನಾಥಪುರದಲ್ಲಿ ಹಲವು ದೇವಾಲಯಗಳನ್ನ ನಾವು ಹೊಯ್ಸಳರ ಕಾಲದಲ್ಲಿ ನೋಡ್ತಾ ಇದ್ದೇವೆ. ಇನ್ನೇ ಬಹುತೇಕ ದೇವಾಲಯಗಳನ್ನ ನಾವು ಹಾಸನ, ತುಮಕೂರು ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ನೋಡ್ತಾ ಇದ್ದೇವೆ. ಎಲ್ಲಿ? ಹಾಸನ, ತುಮಕೂರು ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ನಾವು ಈ ರೀತಿಯಾಗಿರ್ತಕ್ಕಂಥ ಹೊಯ್ಸಳರ ದೇವಾಲಯಗಳನ್ನ ನೋಡ್ತಾ ಇದ್ದೇವೆ. ಅದರ ಜೊತೆಗೆ ನೋಡುವಾಗ ಈ ಒಂದು ಹಳೆಬೀಡಿನಲ್ಲಿ ಐತಂದ್ರೆ ಈ ಹಳೆಬೀಡಿನಲ್ಲಿ ನಾವು ನೋಡುವಾಗ ವಿಶಾಲವಾಗಿರ್ತಕ್ಕಂಥ ಒಂದು ಕೆರೆ ಇತ್ತಂತ. ಅದಕ್ಕೆ ಏನಂತ ಕೇಳ್ತಾ ಇದ್ರಪ್ಪ ಅಂದ್ರೆ ಹೊಯ್ಸಳರ ರಾಜಧಾನಿ ಅಂದಾಗ ದ್ವಾರ ಸಮುದ್ರ ಅಂತ ಕೇಳ್ತಾ ಇದ್ರಂತ. ಅದರ ದುರಾದೃಷ್ಟವತ್ತ ಏನಾಗಿತ್ತಪ್ಪ ಅಂದ್ರೆ ಈ ದ್ವಾರ ಸಮುದ್ರದ ಮೇಲೆ ದಿಲ್ಲಿಯ ಸುಲ್ತಾನರ ಕಣ್ಣು ಬೀಳ್ತದ. ಅಂದ್ರೆ ಅಲಾವುದ್ದೀನ್ ಖಿಲ್ಜಿಯ ಮತ್ತು ಆತನ ದಂಡನಾಯಕನಾಗಿರ್ತಕ್ಕಂಥ ಮಲ್ಲಿಕ್ ಕಾಫರರು ಈ ದ್ವಾರ ಸಮುದ್ರದ ಮೇಲೆ ದಾಳಿಯನ್ನ ಮಾಡಿ 1310ರಲ್ಲಿ ಈ ದ್ವಾರ ಸಮುದ್ರವನ್ನ ಏನು ಮಾಡ್ತಾರಪ್ಪ ಅಂದ್ರೆ ವಶಪಡಿಸಿಕೊಂಡು ಹಾಳೆ ಹಿಡಿ ಬಿಡ್ತಾರ. ಹಾಗಾದ್ರೆ ಅದು ಚೇತರಿಸಿಕೊಳ್ಳಲಿಕ್ಕೆ ಆಗದಂತಹ ರೀತಿಯಲ್ಲಿ ಆಕ್ರಮಣ ಆಕತಿ. ಅದ ಮುಂದೋಗಿ ಹಳೆಬೀಡು ಅಂತಕ್ಕಂಥದ್ದಾತು ಅಂತ ನೋಡ್ತಾರೆ. ಈ ರೀತಿಯಾಗಿ
ಹೊಯ್ಸಳರ ಕಾಲದ ಆಡಳಿತವನ್ನ ನೋಡ್ತಾ ಇದ್ದೇವೆ. ಹೊಯ್ಸಳರು ದಕ್ಷಿಣ ಕರ್ನಾಟಕ ಮತ್ತು ತಮಿಳುನಾಡಿನ ವಿವಿಧ ಭೌಗೋಳಿಕ ಪ್ರದೇಶಗಳು ಸೇರಿದಂತೆ ವಿಶಾಲವಾದ ಪ್ರದೇಶವನ್ನ ಸಾಮಾನ್ಯ 3 ಶತಮಾನಗಳಿಗೂ ಹೆಚ್ಚು ಕಾಲ ವೈಭವಪೂರ್ಣವಾಗಿ ಆಳ್ವಿಕೆಯನ್ನ ಮಾಡ್ತಾರೆ. ಪ್ರಾರಂಭದಲ್ಲಿ ಬೇಲೂರನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿರ್ತಕ್ಕಂತ ಹೊಯ್ಸಳರು ಅನಂತರ ದ್ವಾರ ಸಮುದ್ರವನ್ನ ಅವರ ರಾಜಧಾನಿಯನ್ನಾಗಿ ಮಾಡ್ತಾರೆ. ಸ್ಥಳ ಈ ಮನೆತನದ ಸ್ಥಾಪಕನಾಗ್ತಾನ. ಸ್ಥಳ ಹುಲಿಯನ್ನ ಕೊಲ್ಲುತ್ತಿರುವ ದೃಶ್ಯವನ್ನ ನಾವು ಲಾಂಛನವನ್ನಾಗಿ ಮಾಡ್ಕೊಂಡಿದ್ದೀವಿ. ಅವರ ಗುರುಗಳಾಗಿರ್ತಕ್ಕಂಥ ಸುದತ್ತ ಮುನಿಗಳು ಆ ಒಂದು ಧ್ಯಾನ ಸಕ್ಕರಾದಾಗ ಹುಲಿಯು ತೊಂದರೆಯನ್ನ ಮಾಡಿದಾಗ ಹೊಯ್ಸಳ ಅಂತೇಳಿ ಹೇಳಿದ ಹೆಸರವೇ ಹೊಯ್ಸಳ ಎಂಬ ಹೆಸರು ಬಂದಂತೇಳಿ ನೋಡ್ತಾ ಇದೀವಿ. ಈ ರೀತಿಯಾಗಿ ನಾವು ಹೊಯ್ಸಳರ ಮನೆತನದ ಬಗ್ಗೆ ಬಹಳಷ್ಟು ವಿವರಣೆಯನ್ನ ಸಹ ನೋಡ್ತಾ ಇದ್ದೀವಿ. ಇನ್ನ ಹೊಯ್ಸಳರ ಮನೆತನದ ಪ್ರಸಿದ್ಧ ದೊರೆಗಳ ಬಗ್ಗೆ ನೋಡುವಾಗ, ಹೊಯ್ಸಳರ ಮನೆತನದ ಬಗ್ಗೆ ಪ್ರಸಿದ್ಧ ದೊರೆಯನ್ನ ನೋಡುವಾಗ ಸ್ಥಳಾಯಿತ ಸ್ಥಾಪಕನಾದ ವಿಷ್ಣುವರ್ಧನ ಅಂತಕ್ಕಂಥವನು ಪ್ರಸಿದ್ಧ ದೊರೆಯಾಗಿರ್ತಾನ. ಯಾರು? ವಿಷ್ಣುವರ್ಧನ. ಹಾಗಾದ್ರೆ ಈ ವಿಷ್ಣುವರ್ಧನನ ಮೊದಲ ಹೆಸರೇ ಬಿಟ್ಟಿ ದೇವ ಆಗಿತ್ತು. ಮೊದಲ ಹೆಸರೇ ಬಿಟ್ಟಿ ದೇವ ಅಂತಕ್ಕಂಥದ್ದು ಇದನ್ನ ಹೆಸರಾಗಿರುತ್ತದ. ಈತ ಪ್ರಸ್ತುತ ಜೈನ ಧರ್ಮದವನಾಗಿರ್ತಕ್ಕಂಥ ಬಿಟ್ಟಿ ದೇವ ರಾಮಾನುಜಾಚಾರ್ಯರ ಪ್ರಭಾವದಿಂದ ಶ್ರೀ ವೈಷ್ಣವ ಮತವನ್ನ ಆರಂಭಿಸ್ತಾನ. ವೈಷ್ಣವ ಮತವನ್ನ ಧರ್ಮವನ್ನ ಆರಂಭಿಸ್ತಾನ. ಬಿಟ್ಟಿ ದೇವನ ರಾಣಿಯಾಗಿರ್ತಕ್ಕಂತಹ ಶಾಂತಲೆ ಅವಳು ಜೈನ ಧರ್ಮದಲ್ಲಿ ಏನ್ ಮಾಡ್ತಾಳಪ್ಪ ಅಂದ್ರೆ ಮುಂದುವರಿತಾಳ. ಹಾಗಾದ್ರೆ ಈ ಧರ್ಮ ಸಹಿಷ್ಣುತ ವ್ಯಕ್ತಿಯಾಗಿರ್ತಕ್ಕಂತಹ ಬಿಟ್ಟಿ ದೇವ ಯಾವಾಗ ಶ್ರೀ ವೈಷ್ಣವ ಮತವನ್ನ ಸ್ವೀಕರಿಸ್ತಾನ ನೋಡ್ರಿ, ಅವಾಗ ತನಗೆ ವಿಷ್ಣುವರ್ಧನ ಎಂಬ ಹೆಸರಾಗ್ತದ. ಶೈವ ಶ್ರೀ ವೈಷ್ಣವ ಮತ್ತು ಜೈನ ಧರ್ಮಕ್ಕೆ ಉದಾರವಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ನೀಡ್ತಾನ. ಯಾವಾಗ ತನ್ನ ಗುರುವಾಗಿರ್ತಕ್ಕಂಥ ರಾಮಾನುಜಾಚಾರ್ಯರನ್ನ ಚೋಳರ ದೊರೆಯಾಗಿರ್ತಕ್ಕಂಥ ಕುಲುತುಂಗ ಚೋಳ ಅವನನ್ನ ಸೋಲಿಸ್ತಾರ, ಅವ್ರು ಹೊರಗಾಗ್ತಾರ ನೋಡ್ರಿ. ಅದಕ್ಕಾಗಿ ವಿಷ್ಣುವರ್ಧನ ಚೋಳರ ಕುಲುತುಂಗ ಚೋಳನನ್ನ ಗಂಗವಾಡಿಯಿಂದ ಹೊರಗಾಕಿ, ಗಂಗವಾಡಿ ಕಂಚಿಯಿಂದ ಹೊರಗಾಕಿ ಗಂಜಿಗೊಂಡ ಎಂಬ ವಿವಿಧ ರೀತಿಯ ಬಿರುದನ್ನ ಪಡೆದುಕೊಳ್ತಾನಂತ ನೋಡ್ತಾ ಇದ್ದೀವಿ. ಇದು ಏನಪ್ಪಾ ಅಂದ್ರೆ ವಿಷ್ಣುವರ್ಧನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿದೆ. ಅದರ ಜೊತೆಗೆ ವಿಷ್ಣುವರ್ಧನನ ನಂತರ ಬಂದಿರತಕ್ಕಂತ ಹೊಯ್ಸಳರ ದೊರೆ ಅಂದಾಗ ಮೂರನೆಯ ಬಲ್ಲಾಳ ಅಂತಕ್ಕಂಥವ್ನು ಏನಾಗಿದಪ್ಪ ಅಂದ್ರೆ ಈ ಮನೆತನದ ಪ್ರಸಿದ್ಧ ಕೊನೆಯ ದೊರೆಯಾಗಿದೆ. ಈತನ ಮಗ 4ನೇ ವೀರ ಬಲ್ಲಾಳನನ್ನ ನೋಡ್ತಾ ಇದೀವಿ ನಾವು. ಆದ್ರೆ ಈತನಿಗಿಂತ ಪ್ರಮುಖವಾಗಿರ್ತಕ್ಕಂಥ ದೊರೆ 3ನೇ ಬಲ್ಲಾಳನಾಗಿರ್ತಾನ. ಹಾಗಾದ್ರೆ 3ನೇ ಬಲ್ಲಾಳನ ಕಾಲದಲ್ಲಿ ದಿಲ್ಲಿಯ ಸುಲ್ತಾನರು ಬಹಳ ಏನ್ ಮಾಡ್ತಾರಪ್ಪ ಅಂದ್ರ ವಿವಿಧ ರೀತಿಯಲ್ಲಿ ಕ್ರೌರ್ಯತನದಿಂದ ಯುದ್ಧವನ್ನ ಮಾಡಿ ಏನ್ ಮಾಡ್ತಾರಪ್ಪ ಅಂದ್ರೆ ಈತನನ್ನ ಸೋಲಿಸಿ ಕೊಂದು ಬಿಡ್ತಾರ. ಅದರ ಜೊತೆಗೆ 4ನೇ ಬಲ್ಲಾಳನನ್ನು ಸಹ ಏನು ಮಾಡ್ತಾರಪ್ಪ ಅಂದ್ರೆ ಈ ಸಮಯದಲ್ಲಿ 1346ರಲ್ಲಿ ದಿಲ್ಲಿ ಸುಲ್ತಾನರು ಕ್ರೂರವಾಗಿ 4ನೇ ವೀರ ಬಲ್ಲಾಳನ್ನ ಕೊಲ್ಲುವುದರ ಮೂಲಕ ಈ ಹೊಯ್ಸಳರ ಸಾಮ್ರಾಜ್ಯಕ್ಕೆ ಅಂತ್ಯವನ್ನ ಆಡಿದ್ರು ಅಂತ ಹೇಳಿ ನೋಡ್ತಾ ಇದೀವಿ. ಈ ರೀತಿಯಾಗಿ ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ ಹೊಯ್ಸಳರ ಸಾಮ್ರಾಜ್ಯವನ್ನ ನೋಡ್ತಾ ಇದೀವಿ. ಅಷ್ಟರ ವೇಳೆಗೆ 1336ರಲ್ಲಿ ವಿಜಯನಗರ ಅಂತಕ್ಕಂಥ ಸಾಮ್ರಾಜ್ಯ ಸ್ಥಾಪನೆ ಆಗ್ತದ. ಒಟ್ಟಿನಲ್ಲಿ ಈ ರೀತಿಯಾಗಿ ನಡೆದಿರ್ತಕ್ಕಂಥ ಹೊಯ್ಸಳರ ಮನೆತನ ಅವನತಿಯನ್ನ ಕಾಣ್ತದ. ಹಾಗಾದ್ರೆ ಹೊಯ್ಸಳರು ನೀಡಿರ್ತಕ್ಕಂಥ ಕೊಡುಗೆಗಳನ್ನ ನೋಡೋಣ. ಹೊಯ್ಸಳರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು. ಹಾಗಾದ್ರೆ ಇಲ್ಲಿ ನೋಡ್ತಾ ಇದೀವಿ ನಾವು ಜನ್ನ, ಹರಿಹರ, ರಾಘವಾಂಕ ಇವರೆಲ್ಲರೂ ಯಾರ್ಯಾರಪ್ಪ ಅಂದ್ರೆ ಜನ್ನ, ಹರಿಹರ, ರಾಘವಾಂಕ ಇವರೆಲ್ಲರೂ ಈ ಮನೆತನದ ಪ್ರಸಿದ್ಧ ಕವಿಗಳಾಗಿದ್ದರು. ಹಾಗಾದ್ರೆ ಜನ್ನನಿಗೆ ಕವಿ ಚಕ್ರವರ್ತಿ ಅಂತ ಕರೀತಾರ, ಹೌದಾ? ಹಾಗಾದ್ರೆ ಜನ್ನ ಯಾವ ಕೃತಿಯನ್ನ ಬರೀತಾನ ಅಂದ್ರೆ ಯಶೋಧರ ಚರಿತೆ ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಕೃತಿಯನ್ನ ಬರೀತಾನ. ಹಾಗಾದ್ರೆ ಹರಿಹರ ಅಂತಕ್ಕಂಥವನು ಗಿರಿಜಾ ಕಲ್ಯಾಣವನ್ನ ಬರೀತಾನ. ಗಿರಿಜಾ ಕಲ್ಯಾಣ ಎಂಬ ಪ್ರಮುಖವಾಗಿರ್ತಕ್ಕಂಥ ಕೃತಿಯನ್ನ ಬರೀತಾನ. ಹಾಗಾದ್ರೆ ರಾಘವಾಂಕ ಹರಿಶ್ಚಂದ್ರ ಕಾವ್ಯ ಬರೀತಾನ. ಹರಿಶ್ಚಂದ್ರ ಕಾವ್ಯ ಅಂತಕ್ಕಂಥದನ್ನ ರಾಘವಾಂಕ ಬರೀತಾನ. ಅದರ ಜೊತೆ ನಾವು ನೋಡುವಾಗ ಅಂಡಯ್ಯ ಅಂತಕ್ಕಂಥ ಕವಿ ಕಬ್ಬಿಗರ ಕಾವ್ಯ ಅಂತಕ್ಕಂಥ ಕೃತಿಯನ್ನು ಬರೀತಾನ.
ಅಂಡಯ್ಯ ಅಂತಕ್ಕಂಥ ಕವಿ ಏನು ಮಾಡ್ತಾನ ಅಂದ್ರೆ ಕಬ್ಬಿಗರ ಕಾವ್ಯ ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕೃತಿಯನ್ನ ಬರೀತಾನ. ಈ ರೀತಿಯಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಹೊಯ್ಸಳರು ತಮ್ಮದೇ ಆಗಿರ್ತಕ್ಕಂತಹ ಒಂದು ಕಾಲದಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂತಹ ಒಂದು ಸಾಹಿತ್ಯ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಿದರು. ಅಂಡಯ್ಯ ಅಚ್ಚ ಕನ್ನಡದಲ್ಲಿ ಈ ಕೃತಿಯನ್ನ ರಚನೆ ಮಾಡ್ತಾನ. ಇದೇ ಕಾಲದಲ್ಲಿ ಬಸವಣ್ಣವರ ಏನಕ್ಕಪ್ಪ ಅಂದ್ರ ಆ ವಚನಗಳು ಏನಕ್ಕಪ್ಪ ಅಂದ್ರ ಕನ್ನಡದ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿರ್ತಕ್ಕಂಥದ್ದು ಸಹ ನಮಗೆ ಉದಾಹರಣೆ ನೋಡ್ತಾ ಇದೀವಿ. ಈ ಒಂದು ದಕ್ಷಿಣ ಭಾರತದ ರಾಜ್ಯ ಮನೆತನದಲ್ಲಿ ನಾವು ಏನ್ ನೋಡಿದಪ್ಪ ಅಂದ್ರ ಕಲ್ಯಾಣ ಚಾಲುಕ್ಯರು ನೋಡಿದೆವು, ಹೊಯ್ಸಳರ ಬಗ್ಗೆ ನೋಡಿದೆವು. ಹಾಗಾದ್ರೆ ಇನ್ನು ದಕ್ಷಿಣ ಭಾರತದ ಕೊನೆಯ ಮನೆತನ ಯಾವ ದಕ್ಷಿಣ ಭಾರತವನ್ನ ಆಗಿರ್ತಕ್ಕಂಥ ಇನ್ನೊಂದು ಕೊನೆಯ ಮನೆತನ ಅಂದ್ರ ಅದ ಯಾವ ಮನೆತನ ಅಂದ್ರ ಚೋಳರ ಮನೆತನವನ್ನ ನೋಡ್ತಾ ಇದ್ದೆವು. ಹಾಗಾದ್ರೆ ಚೋಳರು ಸ್ಥಾಪಕ ಕರಿಕಾಲ ಚೋಳ. ಸ್ಥಾಪಕ ಯಾರು? ಸ್ಥಾಪಕ ಅಂದಾಗ ಕರಿಕಾಲ ಚೋಳ ಅಂತ ನೋಡ್ತಾ ಇದ್ದೀವಿ ನಾವು. ಕರಿಕಾಲ ಚೋಳ. ಪ್ರಸಿದ್ಧ ದೊರೆ ಅಂದಾಗ ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳ. ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳ ಈ ಮನೆತನದ ಪ್ರಸಿದ್ಧ ದೊರೆಗಳಾಗಿದ್ದಾರೆ. ಅದರ ಜೊತೆ ನಾವು ನೋಡುವಾಗ ಇಲ್ಲಿ ನಾವು ನಟರಾಜ ಮತ್ತು ಕಾಳಿಂಗನ ಸರ್ಪದ ಮೇಲೆ ನಲಿದಾಡುವ ಬಾಲ ಮುರಳಿಯ ಕಂಚು ಶಿಲ್ಪವನ್ನ ನೋಡ್ತಾ ಇದ್ದೇವೆ. ಇದು ಚೋಳರು ಭಾರತೀಯ ಮೂರ್ತಿ ಶಿಲ್ಪಕ್ಕೆ ನೀಡಿರ್ತಕ್ಕಂಥ ಅಪೂರ್ವವಾಗಿರ್ತಕ್ಕಂಥ ಕೊಡುಗೆಯಾಗಿದೆ. ಏನಪ್ಪಾ ಅಂದ್ರ ನಟರಾಜನ ಮತ್ತು ಕಾಳಿಂಗ ಸರ್ಪದ ಮೇಲೆ ನಲಿದಾಡತಕ್ಕಂತಹ ಬಾಲ ಮುರಳಿ ಕೃಷ್ಣನ ಒಂದು ಏನಪ್ಪಾ ಅಂದ್ರ ಮೂರ್ತಿ ಶಿಲ್ಪವನ್ನ ನೋಡ್ತಾ ಇದೀವಿ. ಅದು ಕಂಚು ಶಿಲ್ಪ ಅಂತ ನೋಡ್ತಾ ಇದೀವಿ. ಇದು ಏನಪ್ಪಾ ಅಂದ್ರ ಚೋಳರ ಕಾಲದಲ್ಲಿ ಇರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಒಂದು ಶಿಲ್ಪವಾಗಿದೆ. ಹಾಗಾದ್ರೆ ಈ ಶಿಲ್ಪ ತಾಮ್ರ ಮತ್ತು ತವರ ಇವೆರಡುಗಳ ಮಿಶ್ರ ಲೋಹವೇ ಕಂಚು. ತಾಮ್ರ ಮತ್ತು ತವರುಗಳ ಮಿಶ್ರ ಲೋಹವೇ ಯಾವುದಾಗಿದೆ? ಕಂಚು ಆಗಿದೆ. ಗಟ್ಟಿಯಾಗಿರ್ತದ, ಅತ್ಯಂತ ಹೊಳಪಾಗಿ ಹೊಳಿತದ. ಅಚ್ಚುಗಳಲ್ಲಿ ಕಚ್ಚನ್ನ ಎರಕ ಒಯ್ದು ಕಂಚಿನ ವಿಗ್ರಹಗಳನ್ನ ತಯಾರಿಸಲಾಗುತ್ತದೆ. ಆ ವಿಧಾನ ಇವತ್ತಿಗೂ ಸಹ ರೂಢಿಯಲ್ಲಿದೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಚೋಳರು ವಾಸ್ತುಶಿಲ್ಪಕ್ಕೆ ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನ ನೀಡಿದಾನ. ಅದಕ್ಕೆ ತಂಜಾವೂರಿನ ಬೃಹದೇಶ್ವರ ದೇವಾಲಯವನ್ನ ನೋಡ್ತಾ ಇದ್ದೀವಿ ನಾವು. ಬೃಹದೇಶ್ವರ ದೇವಾಲಯ ಇದನ್ನ ನಾವು ಚೋಳರ ಕಾಲದ ಪ್ರಮುಖ ವಾಸ್ತುಶಿಲ್ಪ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇದು 1000 ವರ್ಷಗಳಷ್ಟು ಹಳೆಯದು. 1000 ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಈ ತಂಜಾವೂರು ಅಂತಕ್ಕಂಥ ದೇವಾಲಯ ಹೊಯ್ಸಳರ ಕಾಲದ ಪ್ರಮುಖವಾಗಿರ್ತಕ್ಕಂಥ ಒಂದು ದೇವಾಲಯವಾಗಿದೆ. ಹಾಗಾದ್ರೆ ಈ ಬೃಹದೇಶ್ವರ ದೇವಾಲಯದ ಬಗ್ಗೆ ನೋಡುವಾಗ ಈ ದೇವಾಲಯದ ಮೇಲೆ ನಾವು ವಿಮಾನವನ್ನ ಗುರುತಿಸ್ತಾ ಇದ್ದೀವಿ. ಅಂದ್ರ ವಿಮಾನ ಅಂದ್ರೆ ಏನಪ್ಪಾ ಅಂದ್ರ ಈ ಒಂದು ದೇವಾಲಯದ ಗರ್ಭಗುಡಿಯ ಮೇಲಿರುವ ಗೋಪುರವೇ ದೇವಾಲಯ. ಹಾಗಾದ್ರೆ ದೇವಾಲಯದ ವಿಮಾನವು 13 ಅಂತಸ್ತುಗಳನ್ನ ಎಷ್ಟು 13 ಅಂತಸ್ತುಗಳನ್ನ ಮೀರಿ ಮೇಲೆ ಇರತಕ್ಕಂಥ ಗೋಪುರ. ಹಾಗಾದ್ರೆ ಇದು ಗಗನವನ್ನ ಮುಟ್ಟುವಂತಿದೆ. ಯಾವ್ದಪ್ಪ ಅಂದ್ರ ಅದು ಬೃಹದೇಶ್ವರ ದೇವಾಲಯ. ಅಂದ್ರ 61 ಮೀಟರ್ ಎತ್ತರವನ್ನ ಹೊಂದಿದೆ. ಅಂದ್ರ 200 ಅಡಿ ಎತ್ತರ. ಎಷ್ಟು ಅಡಿ ಎತ್ತರ? 200 ಅಡಿ ಎತ್ತರ ಅಂತೇಳಿ ನೋಡ್ತಾ ಇದೀವಿ. ಅಂದ್ರ ಬೃಹದೇಶ್ವರ ದೇವಾಲಯ ಭಾರತದಲ್ಲಿ ಎತ್ತರವಾಗಿರ್ತಕ್ಕಂಥ ಹಾಗೂ ಗಾತ್ರದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ದೇವಾಲಯ ಅಂದ್ರೆ ಅದು ಬೃಹದೇಶ್ವರ ದೇವಾಲಯ. ವಿಶ್ವ ಪರಂಪರೆಯ ತಾಣವೆಂದು ಸಹ ಇದು ತಂಜಾವೂರಿನ ದೇವಾಲಯ ಅಂತಕ್ಕಂಥದ್ದು ಏನು ಮಾಡಿದ್ರೆ ಮನ್ನೆನೆಯನ್ನ ಪಡೆದಿದೆ ಅಂತ ನೋಡ್ತಾ ಇದೀವಿ. ಅದರ ಜೊತೆಗೆ ಎಲ್ಲಾ ಶಿವಾಲಯಗಳ ಮುಂಭಾಗದಲ್ಲಿ ನಾವು ಯಾವ ವಿಗ್ರಹವಿರುವುದನ್ನು ನೋಡ್ತಾ ಇದೀವಿ? ನಂದಿ ವಿಗ್ರಹ ಇರ್ತಕ್ಕಂಥದನ್ನ ನೋಡ್ತಾ ಇದೀವಿ. ಇದು ವಾಸ್ತುಶಿಲ್ಪದ ಒಂದು ಲಕ್ಷಣ. ಎಲ್ಲಾ ಶಿವ ದೇವಾಲಯಗಳ ಮುಂದೆ ಒಂದು ನಂದಿ ವಿಗ್ರಹ ಇರ್ತಕ್ಕಂಥದ್ದು ಅದು ವಾಸ್ತುಶಿಲ್ಪದ ಒಂದು ಲಕ್ಷಣ. ಆದ್ರೆ ಇಲ್ಲಿ ನಮ್ಮ ಒಂದು ಚೋಳರ ಆಳ್ವಿಕೆಯ ಕಾಲದಲ್ಲಿ ಶಿವ ದೇವಾಲಯದ ಮುಂದೆ ಒಂದು ನಂದಿ ವಿಗ್ರಹ ಐತಿ. ಆ ನಂದಿ ವಿಗ್ರಹ ದಕ್ಷಿಣ ಭಾರತದಲ್ಲಿ ಗಾತ್ರದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ನಂದಿ ವಿಗ್ರಹ. ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ನಂದಿ ವಿಗ್ರಹವನ್ನು ನಾವು ಏನೇ ನೋಡ್ತಾ ಇದೀವಿ ಅಂದ್ರೆ ಅದನ್ನ ನಾವು ಚೋಳರ ಮನೆತನದಲ್ಲಿ. ಅದರ ಜೊತೆಗೆ ಚೋಳರ ಇನ್ನೊಂದು ಬೃಹದಾಗಿರ್ತಕ್ಕಂಥ ದೇವಾಲಯ ಅಂದ್ರೆ ಅದು ಗಂಗೈಕೊಂಡ ಚೋಳಪುರಂ ಅಂತಕ್ಕಂಥ ದೇವಾಲಯ.
ಗಂಗೈಕೊಂಡ ಚೋಳಪುರಂ ಅಂತಕ್ಕಂಥ ದೇವಾಲಯ ಗಂಗರ ಕಾಲದ ಪ್ರಮುಖವಾಗಿರ್ತಕ್ಕಂಥ ಒಂದು ಏನಾಗಿದೆ ಕೊಡುಗೆ. ಅದು ಗಂಗೈಕೊಂಡ ಚೋಳಪುರಂ ಎಂಬಲ್ಲಿರ್ತಕ್ಕಂತಹ ಒಂದು ಶಿವ ದೇವಾಲಯವನ್ನು ನೋಡ್ತಾ ಇದ್ದೀವಿ ನಾವು. ಶಿವ ದೇವಾಲಯ, ಈ ಶಿವ ದೇವಾಲಯದ ಮುಂದೆ ನಂದಿ ವಿಗ್ರಹ ನೋಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಭಾರತದ ರಿಸರ್ವ್ ಬ್ಯಾಂಕ್ RBI ಬ್ಯಾಂಕ್ ಅಂತಕ್ಕಂಥದ್ದು RBI ಬ್ಯಾಂಕ್ ಸ್ಥಾಪನೆ ಆಗಿರ್ತಕ್ಕಂಥದ್ದು ಗೊತ್ತಿದೆ. 1939 ಏಪ್ರಿಲ್ 1 ರಾಷ್ಟ್ರೀಕರಣವಾಗಿರ್ತಕ್ಕಂಥದ್ದು. 1939 ಸ್ಥಾಪನೆ. 1946ರಲ್ಲಿ ಏನಾಗ್ತೈತಪ್ಪ ಅಂದ್ರೆ ಇದು ರಾಷ್ಟ್ರೀಕರಣ ಆಗ್ತದೆ. ಹೌದು, ಈ ರೀತಿಯಾಗಿ ನಾವು RBI ಬ್ಯಾಂಕ್ ಅನ್ನ ನೋಡ್ತಾ ಇದ್ದೀವಿ. ಈ RBI ಬ್ಯಾಂಕ್ ಏನ್ ಮಾಡ್ತೈತಪ್ಪ ಅಂದ್ರೆ 2010ರಲ್ಲಿ ಏನು ಮಾಡ್ತಾ ಇದೀಪ ಅಂದ್ರೆ ₹1000 ಮುಖ ಬೆಲೆಗಳ ಮೇಲೆ ಇದು ಸಹಸ್ರ ವರ್ಷವನ್ನ ಆಚರಿಸುವ ಒಂದು ಸವಿ ನೆನಪಿಗಾಗಿ ₹1000 ಮುಖದ ಮೇಲೆ ಈ ಬೃಹದೇಶ್ವರ ದೇವಾಲಯದ ಒಂದು ರೂಪಗಳ ನಾಣ್ಯವನ್ನ ಹೊರತಂದಿದ್ದು ಗೊತ್ತಿದೆ. 2010ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಬೃಹದೇಶ್ವರ ದೇವಾಲಯ 1000 ವರ್ಷವನ್ನ ಪೂರೈಸಿದ ಸವಿ ನೆನಪಿಗಾಗಿ ಒಂದು ₹1000 ಮುಖ ಬೆಲೆಯ ಮೇಲೆ ಒಂದು ₹1000 ಏನ್ ಮಾಡಿದ್ವಿ ಅಂದ್ರೆ ನಾಣ್ಯವನ್ನ ಜಾರಿಗೆ ತಂದಿರ್ತಕ್ಕಂಥದ್ದು ಸಹ ಬಹಳಷ್ಟು ವಿಶೇಷ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಸಮಯದಲ್ಲಿ ನೋಡ್ತಾ ಇದೀವಿ ನಾವು ಚೋಳರ ಮನೆತನ ಸ್ಥಾಪಕ ಅಂದಾಗ ಕರಿಕಾಲ ಚೋಳ ಅಂದ್ರ ದಕ್ಷಿಣ ಭಾರತದ ಪ್ರಬಲ ರಾಜಕೀಯ ಶಕ್ತಿಯಾಗಿ ಮೆರೆದಿರ್ತಕ್ಕಂತಹ ಈ ಒಂದು ಚೋಳ ಸಾಮ್ರಾಜ್ಯ 4 ಶತಮಾನಗಳ ಕಾಲ ಆಳ್ವಿಕೆಯನ್ನು ನಡೆಸ್ತದ. ಅಂದ್ರ ತಂಜಾವೂರು ಈ ಮನೆತನದ ರಾಜಧಾನಿಯಾಗಿತ್ತು. ಅಂದ್ರೆ ತಮಿಳುನಾಡಿನ ಭಾಗವಾಗಿರ್ತಕ್ಕಂಥ ಇದು ಪ್ರಮುಖವಾಗಿರ್ತಕ್ಕಂಥ ರಾಜಧಾನಿಯಾಗಿತ್ತು. ಸ್ಥಾಪಕರು ಕರಿಕಾಲ ಚೋಳನಾದ್ರೆ ರಾಜ ಚೋಳ ಮತ್ತು ರಾಜೇಂದ್ರ ಚೋಳರು ಅಂತಕ್ಕಂಥವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಪ್ರಸಿದ್ಧ ಅರಸರಾಗಿದ್ರು ಅಂತಕ್ಕಂಥದನ್ನ ನೋಡ್ತಾ ಇದೀವಿ. ಹಾಗಾದ್ರೆ ಈ ಸಮಯದಲ್ಲಿ ನಾವು ರಾಜ ಚೋಳನ ಬಗ್ಗೆ ನೋಡುವಾಗ ರಾಜ ಚೋಳನು ಪರಾಕ್ರಮಿಯಾಗಿದ್ದ, ದಕ್ಷ ಆಡಳಿತಗಾರನಾಗಿದ್ದ ಅಂತ ಹೇಳುವುದರಲ್ಲಿ ಎರಡು ಮಾತೇ ಇಲ್ಲ. ವಿಶಾಲವಾಗಿರ್ತಕ್ಕಂಥ ಇವನ ಸಾಮ್ರಾಜ್ಯವನ್ನ ನಾವು ನೋಡ್ತಾ ಇದ್ದೀವಿ. ತುಂಗಾಭದ್ರಾ ನದಿಯ ದಕ್ಷಿಣ ದಡದಿಂದ ಹಿಡಿದು ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ ಎಲ್ಲಾ ಪ್ರದೇಶಗಳಲ್ಲಿ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ದ್ವೀಪಗಳನ್ನು ಒಳಗೊಂಡಿರ್ತಕ್ಕಂಥ ಸಾಮ್ರಾಜ್ಯ ಈ ಸಾಮ್ರಾಜ್ಯ ಆಗಿತ್ತು. ಅದರ ಜೊತೆಗೆ ತನ್ನ ಸಾಮ್ರಾಜ್ಯದ ರಕ್ಷಣೆಗಾಗಿ ಪ್ರಬಲವಾಗಿರ್ತಕ್ಕಂಥ ಭೂಸೇನೆ ಮತ್ತು ನೌಕಾ ಸೇನೆಯನ್ನ ಕಟ್ಟಿರ್ತಕ್ಕಂಥ ಮೊಟ್ಟ ಮೊದಲ ಸಾಮ್ರಾಟ ಈ ರಾಜ ಚೋಳನಾಗಿದ್ದ. ಭೂಸೇನೆ ಮತ್ತು ನೌಕಾಸೇನೆ ಒಳಗೊಂಡಿರ್ತಕ್ಕಂಥ ರಾಜ್ಯ ಮನೆತನ ಅದು ಚೋಳರ ರಾಜ್ಯ ಚೋಳನ ಮನೆತನ ಅಂತೇಳಿ ನೋಡ್ತಾ ಇದೀವಿ. ಅದರ ಜೊತೆಗೆ ಈ ಬೃಹದೇಶ್ವರ ದೇವಾಲಯ ಅಂತ ನೋಡ್ರೆ ಆ ಬೃಹದೇಶ್ವರ ದೇವಾಲಯವನ್ನ ಕೆತ್ತಿರ್ತಕ್ಕಂಥವನೇ ರಾಜ ಚೋಳನಾಗಿದ್ದಾನ. ಈ ರೀತಿಯಾಗಿ ಈತನ ಬಗ್ಗೆ ನಾವು ಮಾಹಿತಿಯನ್ನ ನೋಡ್ತಾ ಇದ್ದೇವೆ. ಇನ್ನ ಈತನ ನಂತರ ನೋಡುವಾಗ ಈತನ ಮಗನೇ ಯಾರಪ್ಪ ಅಂದ್ರ ರಾಜೇಂದ್ರ ಚೋಳ. ಈತನ ಮಗನೇ ಯಾರು? ರಾಜೇಂದ್ರ ಚೋಳ. ಹಾಗಾದ್ರೆ ರಾಜೇಂದ್ರ ಚೋಳನ ಬಗ್ಗೆ ನೋಡುವಾಗ ರಾಜ ಚೋಳನ ನಂತರ ರಾಜೇಂದ್ರ ಚೋಳ ಉತ್ತರಾಧಿಕಾರಿ ಆಗ್ತಾನ. ಈತ ಉತ್ತರ ಭಾರತದ ಯಶಸ್ವಿ ದಂಡಯಾತ್ರೆಯನ್ನ ಪೂರ್ಣಗೊಳಿಸುವಲ್ಲಿ ಸಫಲನಾಗ್ತಾನ. ಅಂದ್ರೆ ಈತನ ಒಂದು ಏನಪ್ಪಾ ಅಂದ್ರ ಸಾಮ್ರಾಜ್ಯ ಉತ್ತರ ಭಾರತದವರೆಗೆ ವಿಸ್ತರಿಸಿತು ಅಂತ ನೋಡ್ತಾ ಇದ್ದೇವೆ. ಗಂಗಾ ನದಿಯವರೆಗೂ ಈತನ ಆನೆಗಳು ಹೋಗಿ ಬಂದವು, ಗಂಗಾ ನದಿಯ ನೀರನ್ನ ಸಹ ಕುಡಿದವು ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಈತನಿಗೆ ಉತ್ತರ ಭಾರತದ ಒಂದು ಯಶಸ್ವಿ ಸೇವೆ ನೆನಪಿಗಾಗಿ ಒಂದು ಬಿರುದು ಬರ್ತದ, ಗಂಗೈಕೊಂಡ ಅಂತಕ್ಕಂಥ ಬಿರುದನ್ನ ಪಡೆದಿರ್ತಕ್ಕಂತಹ ಚೋಳರ ದೊರೆ ಅಂದ್ರೆ ಆತನೇ ರಾಜ ಚೋಳ ಅಂತೇಳಿ ರಾಜೇಂದ್ರ ಚೋಳ ಅಂತೇಳಿ ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಒಂದು ಪ್ರಮುಖವಾಗಿರ್ತಕ್ಕಂತಹ ನಗರವನ್ನ ನಿರ್ಮಾಣ ಮಾಡ್ತಾನ ನೋಡಿ ನಾವು ಗಂಗೈಕೊಂಡ ಚೋಳಪುರಂ ಅಂತಕ್ಕಂಥ ನಗರವನ್ನ ನಿರ್ಮಾಣ ಮಾಡಿ ಅಲ್ಲಿ ಶಿವ ದೇವಾಲಯವನ್ನ ಕಟ್ಟುತ್ತಾನೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾ. ಅದರ ಜೊತೆಗೆ ಏನು ಮಾಡ್ತಾನಪ್ಪ ಅಂದ್ರೆ ಅದರ ಒಂದು ರಾಜಧಾನಿಯ ಸಮೀಪ ಒಂದು ಏನ್ ಮಾಡ್ತಾನಪ್ಪ ಅಂದ್ರೆ ಚೋಳ ಗಂಗೆ ಅಂತಕ್ಕಂತಹ ಒಂದು ಕೆರೆಯನ್ನ ಸಹ ಕಟ್ಟುತ್ತಾನ. ಈ ರೀತಿಯಾಗಿ ಈತನ ಸಾಮ್ರಾಜ್ಯದ ಬಗ್ಗೆ ಬಹಳಷ್ಟು ವಿವರಣೆಯನ್ನು ನೋಡ್ತಾ ಇದ್ದೀವಿ. ಮತ್ತದರ ಜೊತೆಗೆ ಒಂದು ಉತ್ತರ ಭಾರತದ ಯಶಸ್ವಿ ದಂಡಯಾತ್ರೆ ಅಷ್ಟೇ ಅಲ್ಲ, ಆಗ್ನೇಯ ಏಷ್ಯಾದ ಸುಮತ್ರ ಅಂತಕ್ಕಂಥ ಒಂದು ರಾಜ್ಯ ಮನೆತನ
ಧಾನ್ಯ ಸುಮತ್ರ. ಈ ಸುಮತ್ರ ಮನೆತನದ ರಾಜ್ಯನಾಗಿರ್ತಕ್ಕಂಥ ಶ್ರೀ ವಿಜಯ, ಸುಮತ್ರ ಆಗ್ನೇಯ ಏಷ್ಯಾ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಸುಮತ್ರದ ರಾಜನಾಗಿರ್ತಕ್ಕಂತಹ ಶ್ರೀ ವಿಜಯನ ರಾಜ್ಯವನ್ನ ಗೆದ್ದುಕೊಂಡು ರಾಜೇಂದ್ರ ಏನ್ ಮಾಡ್ತಾನಂದ್ರ ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಿದ. ಈ ರೀತಿಯಾಗಿ ನಾವು ಚೋಳರ ಸಾಮ್ರಾಜ್ಯವನ್ನ ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಚೋಳರ ಒಂದು ಆಡಳಿತ ಕಾಲದಲ್ಲಿ ಇರ್ತಕ್ಕಂತಹ ಸಾಹಿತ್ಯ ಯಾವ ರೀತಿಯಾಗಿ ಅಭಿವೃದ್ಧಿಯನ್ನ ಹೊಂದಿತ್ತು. ಸಾಹಿತ್ಯ ನೋಡ್ರಿ, ಅದರ ಚೋಳರ ಕಾಲದಲ್ಲಿ ಸಾಹಿತ್ಯ ತಮಿಳು ಸಾಹಿತ್ಯ ಮತ್ತು ಸಂಸ್ಕೃತಿಯ ಸುವರ್ಣಯುಗವಾಗಿತ್ತು. ಅವರ ಕಾಲದಲ್ಲಿ ಭಕ್ತಿ ಸಾಹಿತ್ಯ ಬಹಳಷ್ಟು ಅಭಿವೃದ್ಧಿಯಾಗಿ ಬೆಳೆದಿತ್ತು ಅಂತ ನೋಡ್ತಾ ಇದ್ದೀವಿ. ಪೆರಿಯ ಪುರಾಣಂ ಅಂತಕ್ಕಂತಹ ಈ ಪೆರಿಯ ಪುರಾಣಂ ಅಂತಕ್ಕಂಥದ್ದು ಸಹ ಈ ಒಂದು ಇವರ ಭಕ್ತಿಯ ಪ್ರಮುಖ ಸ್ಥಾನವನ್ನ, ಭಕ್ತಿ ಸಾಹಿತ್ಯದಲ್ಲಿ ಪ್ರಮುಖ ಸ್ಥಾನವನ್ನ ಪಡೆದಿದೆ. ಇದೇ ಕಾಲಕ್ಕೆ ಸೇರಿರ್ತಕ್ಕಂಥ ಕಂಬನು ಬರೆದಿರ್ತಕ್ಕಂತಹ ಕಂಬ ಬರೆದಿರ್ತಕ್ಕಂತಹ ಯಾವ್ದಪ್ಪ ಅಂದ್ರ ಕಂಬ ರಾಮಾಯಣ ಅಂತ ನೋಡ್ತಾ ಇದ್ದೀವಿ. ಕಂಬ ರಾಮಾಯಣ ಮತ್ತು ಪೆರಿಯ ಪುರಾಣ ಅಂತಕ್ಕಂಥವು ಇವರ ಕಾಲದಲ್ಲಿ ಸಾಹಿತ್ಯ ಕ್ಷೇತ್ರವನ್ನ ಜನಪ್ರಿಯಗೊಳಿಸಿವೆ. ಇನ್ನ ಇವರ ಕಾಲದ ಗ್ರಾಮ ಆಡಳಿತವನ್ನ ನೋಡುವಾಗ, ಗ್ರಾಮಾಡಳಿತ ನೋಡಿ, ಉತ್ತರ ಮೇರೂರು ಶಾಸನ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ನಾವು. ಉತ್ತರ ಮೇರೂರು ಶಾಸನ, ಈ ಉತ್ತರ ಮೇರೂರು ಶಾಸನ ಚೋಳರ ಗ್ರಾಮ ಆಡಳಿತದ ಬಗ್ಗೆ ಮಾಹಿತಿಯನ್ನ ನೀಡ್ತದ. ಚೋಳರ ಗ್ರಾಮ ಆಡಳಿತ ಪದ್ಧತಿ ಬಹಳ ಆದರ್ಶ ಪ್ರಿಯವಾಗಿತ್ರಿ. ಗ್ರಾಮ ಆಡಳಿತವನ್ನ ಆಯಾ ಗ್ರಾಮ ಸಭೆಯವರು ನಡೆಸ್ತಾ ಇದ್ರು. ಗ್ರಾಮ ಸಭೆಯ ಸದಸ್ಯರನ್ನ ಯಾರು ನೇಮಿಸ್ತಾ ಇದ್ರು ಅಂದ್ರೆ ಗ್ರಾಮ ಸಭೆಯ ಸದಸ್ಯರೇ ನೇಮಿಸ್ತಾ ಇದ್ರು. ಕೆಲವು ಮಂದಿ ಸದಸ್ಯರನ್ನ ಒಳಗೊಂಡಿರ್ತಕ್ಕಂತಹ ಸಮಿತಿಗಳನ್ನ ರಚಿಸಿ ಅವರಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಕಾರ್ಯಗಳನ್ನ ಗೊತ್ತುಪಡಿಸಲಾಗ್ತಾ ಇತ್ತು. ಅದರ ಜೊತೆಗೆ ಸಮಿತಿಗಳು ಹಣಕಾಸಿನ ಲೆಕ್ಕವನ್ನ ಒಪ್ಪಿಸಬೇಕಾಗಿತ್ತು. ಅನರ್ಹರಾಗಿರ್ತಕ್ಕಂಥ ಸದಸ್ಯರನ್ನ ಗ್ರಾಮ ಸಭೆಯಿಂದ ದೂರ ಇರತಕ್ಕಂಥ ಕ್ರಮ ಇತ್ತು. ಗ್ರಾಮ ಒಂದು ಚೋಳರ ಗ್ರಾಮ ಆಡಳಿತ ವ್ಯವಸ್ಥೆಯು ಸಾಮಾನ್ಯವಾಗಿ ಇಂದಿನ ಪಂಚಾಯತಿ ವ್ಯವಸ್ಥೆ ಅಂತ ನೋಡ್ತಾ ಇದ್ದೀವಿ. ಆದ್ರೆ ಭಾರತದಲ್ಲಿ ಆಡಳಿತವನ್ನ ನಡೆಸಿರ್ತಕ್ಕಂಥ ಬ್ರಿಟಿಷ್ ಅಧಿಕಾರಿಗಳು ಚೋಳರ ದಕ್ಷ ಆಡಳಿತವನ್ನ ಮೆಚ್ಚಿಕೊಂಡು ಏನಂತಾರ ಚೋಳರ ಕಾಲದ ಗ್ರಾಮಗಳನ್ನ ಪುಟ್ಟ ಗಣರಾಜ್ಯಗಳು ಅಂತ ಕರೀತಾರೆ. ಚೋಳರ ಕಾಲದ ಗಣರಾಜ್ಯಗಳನ್ನ ಪುಟ್ಟ ಗಣರಾಜ್ಯಗಳು. ಈ ಪುಟ್ಟ ಗಣರಾಜ್ಯಗಳು ಅಂತೇಳಿ ಕರೆದವ್ರು ಯಾರಪ್ಪ ಅಂದ್ರೆ ಬ್ರಿಟಿಷರು. ಆ ರೀತಿಯಾಗಿ ಇವರ ಆಡಳಿತ ಪದ್ಧತಿ ಅಂತಕ್ಕಂಥದ್ದು ಏನಾಗಿತ್ತಪ್ಪ ಅಂದ್ರೆ ಚಾಲ್ತಿಯಲ್ಲಿತ್ತು ಅಂತ ಹೇಳಿ ನೋಡ್ತಾ ಇದೀವಿ. ಇನ್ನ ಈ ಚೋಳರ ಸಾಮ್ರಾಜ್ಯದಲ್ಲಿ ವ್ಯಾಪಾರ ಬಹಳ ಬಿರುಸಾಗಿ ನಡೀತಾ ಇತ್ತು. ವಿದೇಶಿ ವ್ಯಾಪಾರ ಸಹ ಇವ್ರ ಜೊತೆ ನಡೀತಾ ಇತ್ತು. ಚೀನಾ, ಸುಮಾತ್ರ, ಜಾವಾ ಮತ್ತು ಅರೇಬಿಯಾ ಮುಂತಾದ ಪ್ರದೇಶಗಳೊಡನೆ ಈ ಸಾಮ್ರಾಜ್ಯ ವ್ಯಾಪಾರ ಸಂಬಂಧವನ್ನು ಇಟ್ಟುಕೊಂಡಿತ್ತು. ಅದರ ಜೊತೆಗೆ ವ್ಯಾಪಾರಿ ಸಂಘಗಳು ಸಹ ದೇಶ ವಿದೇಶಗಳಲ್ಲಿ ಇವರ ವ್ಯಾಪಾರ ವಹಿವಾಟವನ್ನು ನಡೆಸ್ತಾ ಇದ್ವು ಅಂತ ಹೇಳಿ ನೋಡ್ತಾ ಇದೀವಿ. ಹಾಗಾದ್ರೆ ಚೋಳರ ಆಳ್ವಿಕೆಯ ಕಾಲ 850ರಿಂದ 1200, ರಾಜರಾಜ ಚೋಳ 985ರಿಂದ 1014, ಹೊಯ್ಸಳರ ಆಳ್ವಿಕೆಯ ಕಾಲ 1006ರಿಂದ 1346, ರಾಜೇಂದ್ರ ಚೋಳ ಅಂದಾಗ 1015ರಿಂದ ಹಿಡಿದು 1044, ವಿಷ್ಣುವರ್ಧನ ಅಂದಾಗ 1108ರಿಂದ ಹಿಡಿದು 1141, ಅದೇ ರೀತಿ ಮೂರನೇ ಬಲ್ಲಾಳ ಅಂದಾಗ ಸುಮಾರು 1291ರಿಂದ ಹಿಡಿದು 1343, ವಿಜಯನಗರದ ಸಾಮ್ರಾಜ್ಯ ಅಂದಾಗ 1336ರವರೆಗೆ ಇವರ ಆಡಳಿತ ಚಾಲ್ತಿಯಲ್ಲಿತ್ತು ಅಂತಕ್ಕಂಥದ್ದು ನೋಡ್ತಾ ಇದೀವಿ. ಗೊತ್ತಿರಬೇಕು, ತಿರುಕುರಳಿನಲ್ಲಿ 13 ಏನಿದು ಪದ್ಯಗಳಿದ್ವು. ಆದ್ರೆ ಕೆಲವು ನೀತಿ ವಾಕ್ಯಗಳು ಅಲ್ಲಿ ನೋಡ್ತಾ ಇದೀವಿ. ಮನಸ್ಸಿನಲ್ಲಿ ಕಳಂಕ ಇಲ್ಲದಿರುವುದೇ ಧರ್ಮ, ಎಲ್ಲಾ ಮಾನವರು ಹುಟ್ಟಿನಿಂದ ಒಂದೇ, ರಾಜ್ಯನಿಗೆ ಜಯ ತರುವುದೇ ಈಟಿಯಲ್ಲ, ಅವನ ನಿಷ್ಪಕ್ಷ ಆಡಳಿತವೇ ಪ್ರಮುಖವಾಗಿತ್ತು ಅಂತ ತಿರುಕುರಳ ಅಂತಕ್ಕಂಥ ಪದ್ಯದಲ್ಲಿ ನೋಡ್ತಾ ಇದೀವಿ. ಸಂಗಮ ಸಾಹಿತ್ಯ ಅಂತಕ್ಕಂಥದ್ದು ಸುಮಾರು 2300 ವರ್ಷಗಳ ಹಿಂದೆ ಆರಂಭಗೊಂಡು ಸುಮಾರು 500 ವರ್ಷಗಳಷ್ಟು ಕಾಲ ಮುಂದುವರಿತದ. ಅದರ ಜೊತೆಗೆ ಬನವಾಸಿಯು ವೈಜಯಂತಿ ಎಂಬ ಹೆಸರಿನಲ್ಲಿ ಶಾತವಾಹನರ ಪ್ರಾಂತೀಯ ರಾಜಧಾನಿಯಾಗಿತ್ತು. ಶಾತವಾಹನರ ಕಾಲದಲ್ಲಿ ಪ್ರಾಕೃತ ಭಾಷೆ ಜನಪ್ರಿಯ ಭಾಷೆಯಾಗಿತ್ತು. ಇನ್ನು ಶಾತವಾಹನರ ಆಳ್ವಿಕೆ ಅಂದಾಗ ಸುಮಾರು 2300 ವರ್ಷಗಳ ಹಿಂದೆ ಆರಂಭಗೊಂಡು ಸುಮಾರು 4 ಶತಮಾನಗಳ ಕಾಲದವರೆಗೆ ಮುಂದುವರಿಯಿತು.
ಅದೇ ರೀತಿಯಾಗಿ ಕದಂಬರ ಆಳ್ವಿಕೆಯನ್ನು ನೋಡುವಾಗ ಸುಮಾರು 1650 ವರ್ಷಗಳ ಹಿಂದೆ ಆರಂಭಗೊಂಡಿತ್ತು. ಅವರು ಸುಮಾರು 190 ವರ್ಷಗಳ ಕಾಲ ಆಳಿದರು. ಹಲ್ಮಿಡಿ ಶಾಸನ ಮತ್ತು ತಾಳಗುಂದ ಶಾಸನ ಸುಮಾರು 1550 ವರ್ಷಗಳ ಅಷ್ಟು ಹಿಂದಿನದಾಗಿತ್ತು. ಗಂಗರ ಕಾಲದಲ್ಲಿ ಕೃಷಿ ಭೂಮಿಯು ಗಣನೀಯವಾಗಿರ್ತಕ್ಕಂತಹ ಒಂದು ಸಾಧನೆಯನ್ನ ಸಹ ಮಾಡಿರುವುದನ್ನ ಸಹ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನೋಡುವಾಗ ಗಂಗ ರಾಜರು ಕೆರೆಕಟ್ಟೆಗಳನ್ನು ನಿರ್ಮಿಸಿ ವ್ಯವಸಾಯಕ್ಕೆ ಅನುಕೂಲವಾಗಿರ್ತಕ್ಕಂಥವರಾಗಿದ್ದರು. ಸಾಮಾನ್ಯವಾಗಿ ಗ್ರಾಮದಲ್ಲಿ ಒಂದು ಕೆರೆ ಇರ್ತಿತ್ತು. ಅಲ್ಲಿ ಭತ್ತ, ರಾಗಿ, ಜೋಳ, ಅಶ್ವತ್ಥಗಳು ಅಂದ್ರೆ ಎತ್ತು, ಹಸ, ಕುದುರೆ, ಕೋಳಿ ಈ ರಾಜ್ಯದಲ್ಲಿ ಸಮೃದ್ಧವಾಗಿದೆವು ಅಂತೇಳಿ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ನಾವು ಆಡಳಿತದ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಇದ್ದೀವಿ. ಗಂಗರ ಕಾಲದಲ್ಲಿ ಕೆಲವೆಡೆ ಸ್ತ್ರೀಯರು ಅಧಿಕಾರಿಗಳಾಗಿದ್ದರೆ ಸ್ವಂತವಾಗಿ ದಾನಗಳನ್ನ ನೀಡುತ್ತಿದ್ದರು. ಸತ್ಯಶೀಲತೆ, ಸ್ವಾಮಿ ನಿಷ್ಠೆ, ಶೌರ್ಯ ಮತ್ತು ತಾಳ್ಮೆ ಇವು ಆ ಕಾಲದ ಸಾಮಾಜಿಕ ಮೌಲ್ಯಗಳಾಗಿ ಕೇಳಬಹುದು. ಗಂಗರ ಕಾಲದ ಸಾಮಾಜಿಕ ಮೌಲ್ಯಗಳೆಂದಾಗ ಸತ್ಯಶೀಲತೆ, ಸ್ವಾಮಿ ನಿಷ್ಠೆ, ಶೌರ್ಯ ಮತ್ತು ತಾಳ್ಮೆ. ಅದೇ ರೀತಿಯಾಗಿ ಶ್ರವಣ ಬೆಳಗೊಳದ ಚಿಕ್ಕ ಬೆಟ್ಟದ ಮೇಲೆ ಚಂದ್ರಗುಪ್ತ ಬಸದಿ ಇತ್ತು. ಅದನ್ನ ಚಂದ್ರಗುಪ್ತ ಮೌರ್ಯನು ಕಟ್ಟಿಸಿದ. ಆದ್ದರಿಂದ ಆ ಒಂದು ಚಿಕ್ಕ ಬೆಟ್ಟಕ್ಕೆ ಚಂದ್ರಗುಪ್ತ ಎಂಬ ಹೆಸರು, ಚಂದ್ರಗಿರಿ ಎಂಬ ಹೆಸರು ಬಂತು. ದೊಡ್ಡ ಬೆಟ್ಟವನ್ನ ಇಂದ್ರಗಿರಿ ಅಂತ ಕರೀತಾರೆ. ಅದೇ ರೀತಿಯಾಗಿ ಕರ್ನಾಟಕದ ಕಾರ್ಕಳ, ಉಡುಪಿ ಜಿಲ್ಲೆಯ ಬೇನೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಗೊಮ್ಮಟಗಿರಿ, ಮೈಸೂರು ಜಿಲ್ಲೆ ಬಸರಿಹಳ್ಳಿ, ಮಂಡ್ಯ ಜಿಲ್ಲೆ ಮತ್ತು ಇತರೆಡೆಯಲ್ಲಿ ಪ್ರಾಚೀನ ಗೊಮ್ಮಟೇಶ್ವರ ವಿಗ್ರಹವನ್ನು ನೋಡ್ತಾ ಇದ್ದೇವೆ. ಧರ್ಮಸ್ಥಳ ಗೊಮ್ಮಟವನ್ನು ನೋಡ್ತಾ ಇದ್ದೇವೆ. ಈ ಎಲ್ಲಾ ವಿಗ್ರಹದ ಶಿಲ್ಪಿ ಕಾರ್ಕಳದ ರಂಜಾಳ ಗೋಪಾಲ ಶೈನಿ ಅಂತ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ನಮ್ಮ ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯ ಮನೆತನಗಳು ಮಾಡಿರ್ತಕ್ಕಂಥ ಸಾಧನೆಯನ್ನ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿಯವರೆಗೆ ಈ ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯ ಮನೆತನಗಳನ್ನ ಸವಿಸ್ತಾರವಾಗಿ ನೋಡಿಕೊಂಡು ಇಲ್ಲಿಗೆ ಈ ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯ ಮನೆತನ ಮುಕ್ತಾಯವಾಯಿತು. ಹಾಗಾದ್ರೆ ಮತ್ತೆ 6ನೇ ತರಗತಿ 7ನೇ ಅಧ್ಯಾಯವನ್ನು ಮತ್ತು ನಾವು 4ನೇ ಕ್ಲಾಸ್ನಲ್ಲಿ ನೋಡೋಣ. ಹಾಗಾದ್ರೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಇದೇ ಒಂದು ಹಿಸ್ಟ್ರಿಯ 7ನೇ ಪಾಠದೊಂದಿಗೆ ನಿಮ್ಮ ಮುಂದೆ ಭೇಟಿಯಾಗುತ್ತೇನೆ. ಅಲ್ಲಿವರೆಗೆ ತಮಗೆಲ್ಲರಿಗೂ ಶುಭರಾತ್ರಿ.